18 ಜನವರಿ 2014 ಧಾರವಾಡ ಸಾಹಿತ್ಯ ಸಂಭ್ರಮ ಟ್ರಸ್ಟ್ ಧಾರವಾಡ ವತಿಯಿಂದ ಆಯೋಜಿಸಿರುವ ಧಾರವಾಡ ಸಾಹಿತ್ಯ ಸಂಭ್ರಮ 2014 ಎರಡನೇ ದಿನದ ಗೋಷ್ಠಿ. ಮೊದಲ ಗೋಷ್ಠಿ ಜನಪ್ರಿಯ ಸಾಹಿತ್ಯದ ಸಾಂಸ್ಕೃತಿಕ ಆಯಾಮಗಳು. ಭಾಗವಹಿಸ್ತಾ ಇರೋರು BN ಸುಮಿತ್ರಾಬಾಯಿ, ವಿವೇಕ್ ಶಾನ್ಬಾಗ್, ಜೋಗಿ. ನಿರ್ದೇಶಕರು TP ಅಶೋಕ್. ಜನಪ್ರಿಯ ಸಾಹಿತ್ಯದ ಸಾಂಸ್ಕೃತಿಕ ಆಯಾಮಗಳನ್ನು ಕುರಿತು ನಾವು ಈಗ ಸ್ವಲ್ಪ ಚಿಂತನ ಮಂಥನ ಮಾಡಬೇಕು. ಜನಪ್ರಿಯ ಅನ್ನುವ ಶಬ್ದ ಅಥವಾ ಜನಪ್ರಿಯ ಸಾಹಿತ್ಯ ಅನ್ನುವ ಈ ಶಬ್ದ ಸಾಹಿತ್ಯ ವಿಮರ್ಶೆನಲ್ಲಿ ತುಂಬಾ ಗೊಂದಲವನ್ನ ಹುಟ್ಟಿಸಿರ್ತಕ್ಕಂಥ ಒಂದು ಪದ ಅದು. ಹಾಗಾಗಿ ಈ ಜನಪ್ರಿಯ ಸಾಹಿತ್ಯ ಅಂತಂದ್ರೆ ಏನು ಅಂತ ನಾವು ಈ ಗೋಷ್ಠಿಯ ಪ್ರಾರಂಭದಲ್ಲಿ ಸ್ವಲ್ಪ ಲೌಡ್ ಥಿಂಕಿಂಗ್ ಮಾಡೋದು ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಯಾಕೆಂದ್ರೆ ಇದನ್ನ ಬಹಳ ನೇತ್ಯಾತ್ಮಕವಾಗೂ ಬಳಸ್ತಾ ಇರ್ತೀವಿ, ಇತ್ಯಾತ್ಮಕವಾಗೂ ಬಳಸ್ತಾ ಇರ್ತೀವಿ. ಈಗ ಇಂಗ್ಲಿಷ್ನಲ್ಲಿ ಎರಡು ಪದಗಳನ್ನು ಬಳಸ್ತೀವಿ ನಾವು, ಪಾಪ್ಯುಲರ್ ಮತ್ತೆ ಪಾಪ್ಯುಲಿಸ್ಟ್ ಅಂತ. ಪಾಪ್ಯುಲಿಸ್ಟ್ ಅನ್ನೋದಕ್ಕೆ ಒಂದು ಡೆರೋಗೇಟರಿ ಕಾನೋಟೇಷನ್ ಇದ್ದೇ ಇದೆ, ಪಾಪ್ಯುಲರ್ ಅನ್ನೋದಕ್ಕೆ ಸ್ವಲ್ಪ ಪಾಸಿಟಿವ್ ಆದ ಕಾನೋಟೇಷನ್ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಈ ಜನಪ್ರಿಯ ಸಾಹಿತ್ಯ ಮತ್ತು ಜನ ಮರುಳು ಸಾಹಿತ್ಯ ಅಂತ ಎರಡು ಪ್ರಭೇದಗಳನ್ನ ಯೋಚನೆ ಮಾಡೋದಕ್ಕೆ ಸಾಧ್ಯವೇ ಅಂತ ಕೂಡ ನಾವು ಚರ್ಚೆ ಮಾಡಬೇಕಾಗತ್ತೆ. ಯಾಕೆಂದ್ರೆ ಈಗ ಕನ್ನಡ ವಿಮರ್ಶೆಯಲ್ಲಿ ಬಂದಿರುವ ಈ ಕೆಲವು ವಾಕ್ಯಗಳನ್ನು ನೋಡಿದ್ರೆ, ಈಗ ಕುಮಾರವ್ಯಾಸ ಮಹಾಭಾರತ ಒಂದು ಜನಪ್ರಿಯ ಕಾವ್ಯ ಅಂತ ಹೇಳ್ತೀವಿ, ಅಥವಾ ಕುವೆಂಪು, ಬೇಂದ್ರೆ, ನರಸಿಂಹಸ್ವಾಮಿ ಅವರ ಭಾವಗೀತೆಗಳು ತುಂಬಾ ಜನಪ್ರಿಯ ಅಂತ ಹೇಳೋದಕ್ಕೂ, ಎಂಡಮೂರಿ ವೀರೇಂದ್ರನಾಥ್ ಅವರ ಕಾದಂಬರಿಗಳು ತುಂಬಾ ಜನಪ್ರಿಯ ಅಂತ ಹೇಳೋದಕ್ಕೂ ಏನಾದರೂ ವ್ಯತ್ಯಾಸ ಇದೆಯೇ? ವ್ಯತ್ಯಾಸ ಇದ್ರೆ ಏನು ಅನ್ನೋದನ್ನ ನಾವು ಚರ್ಚೆ ಮಾಡಬೇಕಾಗತ್ತೆ ಅಂತ. ಹಾಗೇನೆ ಈ ಜನಪ್ರಿಯ ಅನ್ನುವ ಶಬ್ದವನ್ನ ಅದೇನು ಗುಣವಾಚಕವಾಗಿ ಬಳಸಬೇಕೆ ಅಥವಾ ಜನಪ್ರಿಯ ಸಾಹಿತ್ಯ ಅನ್ನೋದನ್ನ ಒಂದು ನಾಮಪದವಾಗಿ ಬಳಸಬೇಕೆ ಅನ್ನುವ ಒಂದು ಗೊಂದಲ ಕೂಡ ಇದೆ. ಅಂದ್ರೆ ಈಗ ಜನಪ್ರಿಯನ ಗುಣವಾಚಕ ಅಂತ ಬಳಸಿದ್ರೆ ಅದು ಎಲ್ಲಾ ಕಾಲದಲ್ಲೂ ಕೆಲವು ಬಗೆಯ ಸಾಹಿತ್ಯಗಳಿಗೆ ನಾವು ಆರೋಪ ಮಾಡಿ ಹೇಳ್ಬೋದಾದ ಶಬ್ದ ಆಗ್ಬೋದು. ಈ ಜನಪ್ರಿಯ ಸಾಹಿತ್ಯ ಅನ್ನುವ ಪ್ರಭೇದವೇ ಇರುತ್ತೆ ಅಂತ ನಾವು ಗುರುತಿಸೋದಾದ್ರೆ, ಈಗ ನವೋದಯ ಸಾಹಿತ್ಯ, ನವ್ಯ ಸಾಹಿತ್ಯ, ದಲಿತ ಸಾಹಿತ್ಯ, ಬಂಡಾಯ ಸಾಹಿತ್ಯ, ಎಡಪಂಥೀಯ ಸಾಹಿತ್ಯ, ಬಲಪಂಥೀಯ ಸಾಹಿತ್ಯ ಇರುವ ಹಾಗೆ ಈ ಜನಪ್ರಿಯ ಸಾಹಿತ್ಯ ಅನ್ನುವ ಒಂದು ಕ್ಯಾಟಗರಿ ಕೂಡ ಒಂದು ಭಾಷಾ ಸಮುದಾಯದಲ್ಲಿ ಇರುತ್ತಾ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಅದರಿಂದ ನಾನು ಮೊದಲಿಗೆನೆ ಈ ಗೊಂದಲಗಳ ಬಗ್ಗೆ ಯೋಚನೆ ಮಾಡೋಣ. ನಾನು ಮೊದಲು ವಿವೇಕ್ ಶಾನ್ಬಾಗ್ ಅವರನ್ನ ಈ ಬಗ್ಗೆ ತಮ್ಮ ಚುಟುಕಾದ ಪ್ರತಿಸ್ಪಂದನೆ ನೀಡೋದಕ್ಕೆ ಹೇಳ್ತೇನೆ. ಅಶೋಕ್ ಹೇಳಿದ ಹಾಗೆ ಇದನ್ನು ವ್ಯಾಖ್ಯಾನಿಸಬೇಕಂದ್ರೆ ಒಂದಷ್ಟು ಸಂಗತಿಗಳನ್ನು ಮೊದಲು ನೋಡಬೇಕು. ನೀವು ಸಂಖ್ಯೆ ಬಗ್ಗೆ ಮಾತಾಡಿದ್ರಿ. ಅಂದರೆ ಜನಪ್ರಿಯ ಅಂದರೆ ಸಾಮಾನ್ಯವಾಗಿ ನಾವು ಹೆಚ್ಚು ಸಂಖ್ಯೆಯಲ್ಲಿ ಪ್ರತಿಗಳ ಮಾರಾಟ ಆಗೋದು ಅನ್ನೋ ಒಂದು ಮಾನದಂಡ ಅದರದ್ದು. ಅದು ಬಹುಶಃ ಒಂದು ಸಾಮಾನ್ಯವಾದ ಮಾನದಂಡ ಇಟ್ಕೋಬಹುದು ಅಂತ ಅನ್ಸುತ್ತೆ ನನಗೆ. ಯಾಕಂದರೆ ನಾವು ಪಾಪ್ಯುಲರ್ ಆದ ನೀವು ಬೇರೆ ಭಾಷೆಯಲ್ಲಿ ಅಥವಾ ಇಂಗ್ಲೀಷಲ್ಲಿ ಅಥವಾ ಜಗತ್ತಿನ ಬೇರೆ ಬೇರೆ ಭಾಷೆಗಳಲ್ಲಿ ಮತ್ತು ಭಾಗಗಳಲ್ಲಿ ನೋಡಿದಾಗ ಇದು ಒಂದು ಮಾನದಂಡ. ಆದರೆ ಇದಕ್ಕಿಂತ ಬಹುಶಃ ಸಾಹಿತ್ಯದ ವಿಷಯಕ್ಕೆ ಬಂದಾಗ ಸ್ವಲ್ಪ ಮುಂದೆ ಹೋಗಿ ಇದರ ಒಂದು ಸ್ವರೂಪ ಯಾವ ಬಗೆಯದು ಅನ್ನೋದನ್ನು ಕೂಡ ನಾವು ಚಿಂತೆ ಮಾಡೋದು ಒಳ್ಳೆಯದು ಅಂತ ಅನ್ಸುತ್ತೆ. ಅಂದರೆ ಒಂದು ಜನಪ್ರಿಯ ಸಾಹಿತ್ಯ ಅನ್ನೋದು ಹೆಚ್ಚು ಪ್ರತಿಗಳು ಮಾರಾಟವಾಗೋದು, ಹೆಚ್ಚು ಜನ ತಗೊಳ್ಳೋದು, ಅದು ಸಾಮಾನ್ಯವಾಗಿ ಒಂದು ಕಾಲದಲ್ಲಿ ಇರುವಂಥದ್ದು. ಅಂದರೆ ಜನಪ್ರಿಯ ಸಾಹಿತ್ಯ ಒಂದು ಕಾಲಘಟ್ಟದಲ್ಲಿ, ಅಂದರೆ ನಾವು ಹಿಂದೆ ನರಸಿಂಹಯ್ಯನವ್ರದ್ದು ಅಥವಾ ರಾಮಮೂರ್ತಿಯವರ ಪುಸ್ತಕಗಳನ್ನು ನೋಡಿದ್ರೆ ಅದು ಒಂದು ಕಾಲಘಟ್ಟದಲ್ಲಿ ಜನಪ್ರಿಯವಾಗಿತ್ತು. ಆವಾಗ ಜನ ತಗೊಂಡು ಓದಿದ್ರು ಸಾವಿರಾರು ಸಂಖ್ಯೆಯಲ್ಲಿ. ಅದೇ ಪುಸ್ತಕಗಳು ಇವತ್ತು ಜನಪ್ರಿಯ ಅಲ್ಲ. ಆದ್ದರಿಂದ ಜನಪ್ರಿಯ ಸಾಮಾನ್ಯವಾಗಿ ಒಂದು ಕಾಲದಲ್ಲಿ ಒಂದು ಶಾರ್ಟ್ ಪೀರಿಯಡ್ ಅಲ್ಲಿ ಆಗುವಂಥ ಒಂದು ಪ್ರಕ್ರಿಯೆ ಅದು. ಇದು ಒಂದು. ನೀವು ಅದನ್ನ ಬೇರೆ ಗಂಭೀರ ಸಾಹಿತ್ಯಕ್ಕೆ ಹೋಲಿಸಿ ನೋಡಿದ್ರೆ ಅದು ಬೇರೆ ರೀತಿಯಾಗಿರುತ್ತೆ. ಅಂದರೆ ಈ ಗಂಭೀರ ಸಾಹಿತ್ಯ ಅನ್ನೋದು ನೀವು ಪದೇ ಪದೇ ಕಾಲಾಂತರದಲ್ಲಿ, ಈಗ ನೀವು ಕಾನೂರು ಸುಬ್ರಹ್ಮ ಓದಿರ್ಲಿ ಅಥವಾ ಯಾವುದೇ ಕನ್ನಡದ ಒಳ್ಳೆ ಕೃತಿಗಳನ್ನು ತೆಗೆದು ನೋಡಿದ್ರೆ ಅದು ಒಂದು 50 ವರ್ಷದಲ್ಲಿ ಸಾವಿರಾರು ಜನ ಅದಕ್ಕೆ ಹೋಲಿಸಿ ಜನಪ್ರಿಯ ಅಂತ ನೋಡಿದ್ರೆ ಒಂದೇ ಒಂದು ಪೀರಿಯಡ್ ಅಲ್ಲಿ, ಒಂದು ಕಾಲಘಟ್ಟದಲ್ಲಿ ಅದಾಗಿರುತ್ತೆ. ಅದ್ರ ಸ್ವರೂಪದ ಬಗ್ಗೆ ಆಮೇಲೆ ಮಾತಾಡೋಣ, ಅದು ಏನು ಅಂತ. ಬಟ್ ಇಷ್ಟಕ್ಕೆ ಜೋಗಿ
ನಿಮ್ಮ ದೃಷ್ಟಿನಲ್ಲಿ ಜನಪ್ರಿಯ ಸಾಹಿತ್ಯ ಅಂದ್ರೆ ಏನು? ಸರ್, ಜನಪ್ರಿಯ ಅಂದಾಗ ನನಗೆ ಮುಖ್ಯವಾಗಿ ನೆನಪಾಗೋದೇನೆಂದರೆ, ಒಬ್ಬ ಲೇಖಕನ ಒಂದು ಪುಸ್ತಕ ನಾನು ಓದಿದಾಗ ಅವನ ಮುಂದಿನ ಪುಸ್ತಕ ಯಾವಾಗ ಬರುತ್ತೆ ಅಂತ ಕಾಯ್ತೀನಿ ನೋಡಿ. ಓದಿದ ತಕ್ಷಣ ಇನ್ನೊಂದು ಓದಬೇಕು ಅನ್ಸುತ್ತೆ. ಆ ರೀತಿಯಲ್ಲಿ ನಮ್ಮನ್ನು ಒಂದು ರೀತಿಯಲ್ಲಿ ನೀವು ಹೇಳಿದ್ರೆ ಪಾಪ್ಯುಲಿಸ್ಟ್ ಅಂತ ವರ್ಡ್ ಬಳಸಿದ್ರಲ್ಲ, ಆ ಅರ್ಥದಲ್ಲಿ ಬಳಸ್ತಾರೆ ಇವತ್ತು. ಬಟ್ ನೀವು ಕೊಟ್ಟ ಉದಾಹರಣೆಯ ಪ್ರಕಾರ ಕುಮಾರವ್ಯಾಸ ಇರ್ಬೋದು, ಕುವೆಂಪು ಅವರು ಇರ್ಬೋದು, ಅವರು ಒಂದು ಪುಸ್ತಕ ಓದಿದಾಗ ನಾವು ಅದರಲ್ಲೇ ಮಗ್ನರಾಗಿರ್ತೀವಿ. ಒಂದೇ ಪುಸ್ತಕ ನಮ್ಮ ಒಳಗೆ ಇಳಿತಾ ಹೋಗುತ್ತೆ. ಆ ಪುಸ್ತಕದಲ್ಲಿ ಹೆಚ್ಚು ಹೆಚ್ಚು ಹೊತ್ತು ಇರ್ತೀವಿ ನಾವು. ಆ ಹೆಚ್ಚು ಹೊತ್ತನ್ನು ನಾವು ಯಾವುದು ಕಳಿತೀವೋ ಅದು ಜನಪ್ರಿಯ ಆಗ್ತಾ ಹೋಗುತ್ತೆ. ಇದು ಒಂದು ಇವರು ಹೇಳಿದಾಗೆ ಟಿ ಕೆ ರಾಮರಾವನ ನಾನು ಅಚ್ಚುಕಟ್ಟಿ ಓದ್ತಾ ಇದ್ದೆ ಒಂದು ಕಾಲದಲ್ಲಿ. ಇವತ್ತು ಅದನ್ನು ನನ್ನ ನಂತರದ ಹುಡುಗರಿಗೆ ಕೊಟ್ಟರೆ ಇದು ಹಳೇದು, ಈಗ ನಾನು ಓದಲ್ಲ, ನಾನು ಇನ್ನೊಬ್ಬರನ್ನ ಓದ್ತೀನಿ ಅಂತ ಹೇಳ್ತಾರೆ. ಹಾಗೆ ಕಾಲಕ್ಕೆ ಈ ಜನಪ್ರಿಯತೆ ಅಂತ ಹೇಳೋದು ಬದಲಾಗ್ತಾ ಹೋಗುತ್ತೆ. ಬಟ್ ನಿಜವಾದ ಜನರಿಗೆ ಇಷ್ಟ ಆಗುವಂಥದ್ದು ಅಥವಾ ನಮ್ಮ ಒಳಗೆ ಇಳಿಬೇಕಾದ ಕೃತಿಗಳು ಹಾಗೆ ಇರ್ತವೆ. ಆದರೆ ಜನಪ್ರಿಯತೆಯ ಮಾನದಂಡವನ್ನು ನಾವು ಭಾಳ ಹಿಂದೆ ಬಳಸ್ತಿದ್ದೀವಲ್ಲ, ಜನಪ್ರಿಯತೆ ಒಂದು ಶತ್ರು ಅಂತ ಹೇಳುವ ಅಥವಾ ಒಂದು ಅಪರಾಧ ಅಂತ ಹೇಳೋಕೆ ಬಳಸ್ತಿದ್ದೀವಲ್ಲ, ಆ ದೃಷ್ಟಿಯಲ್ಲಿ ನಾವು ಅದನ್ನು ನೋಡಬೇಕಾಗಿಲ್ಲ ಅಂತ ನನಗೆ ಇವತ್ತು ಅನಿಸುತ್ತೆ. ನಾನು ಸುಮಿತ್ರಾಬಾಯಿ ಅವ್ರನ್ನ ಇದೇ ಪ್ರಶ್ನೆ ಕೇಳ್ತೀನಿ, ಇನ್ನೊಂದು ಸಣ್ಣ ಅಡಿಷನ್ ಜೊತೆಗೆ. ಅದೇನಂದ್ರೆ, ನಾನು ಅನೇಕ ಕನ್ನಡದ ವಿಮರ್ಶಾ ಲೇಖನಗಳಲ್ಲಿ ಗಮನಿಸಿದ್ದೇನೆ, ಈಚೆಗೆ ಸ್ವಲ್ಪ ಪರಿಸ್ಥಿತಿ ಬದಲಾವಣೆ ಆಗ್ತಾ ಇದೆ. ಅದೇನಂದ್ರೆ, ಈ ಒಟ್ಟಾರೆಯಾಗಿ ಈ ಲೇಖಕಿಯರ ಕೃತಿಗಳನ್ನು, ಅದರಲ್ಲೂ ಮುಖ್ಯವಾಗಿ ಕಾದಂಬರಿಗಳನ್ನ ಇವು ಜನಪ್ರಿಯ ಅಂತ ಡಿಸ್ಮಿಸ್ ಮಾಡಿದ ಒಂದು ವಿಮರ್ಶೆ ಹಲವು ಕಾಲದವರೆಗೆ ಚಾಲ್ತಿಯಲ್ಲಿತ್ತು. ಆದರೆ ಈಗ ತ್ರಿವೇಣಿ ಅವರ ಬಗ್ಗೆ ಹೊಸ ಅಧ್ಯಯನಗಳು ಬಂದಿದೆ, ಕೊಡಗಿನ ಗೌರವನವ್ರ ಬಗ್ಗೆ ಬಂದಿದೆ, ಅನುಪಮಾ ನಿರಂಜನ ಅವ್ರ ಬಗ್ಗೆ ಬಂದಿದೆ. ಅಂದ್ರೆ ಹೀಗೆ ಒಂದು ಕೃತಿ ಸಮೂಹವನ್ನೇ ಜನಪ್ರಿಯ ಅಂತ ಹೇಳಕ್ಕಾಗತ್ತಾ ಅಂತ, ಅಥವಾ ಈ ಜನಪ್ರಿಯ ಸಾಹಿತ್ಯ ಅನ್ನುವ ಒಂದು ಪರಿಕಲ್ಪನೆಯನ್ನು ಬಳಸ್ತಾ ಇದ್ರು ಕೂಡ ಅದರ ಒಳಗಡೆ ಇರತಕ್ಕಂಥ ವ್ಯತ್ಯಾಸಗಳನ್ನ ಕೂಡ ನಾವು ಗುರುತಿಸಬೇಕಂತ. ಈ ಹಿನ್ನೆಲೆಯಲ್ಲಿ ನೀವು ಇದರ ವ್ಯಾಖ್ಯೆಯನ್ನ. ಈ ಜನಪ್ರಿಯತೆ ಅನ್ನೋದನ್ನೇ ಕಾಲಕ್ಕೆ ಬದಲಾಗ್ತಾ ಇರುವಂತ ಒಂದು ನಿರ್ವಚನವನ್ನ ಹೊಂದ್ಕೊಳ್ತಾ ಇರತ್ತೆ ಅಂತ ನನ್ಗನ್ಸುತ್ತೆ. ಈಗ ನವ್ಯ ಯುಗ ಬಹಳ ಪ್ರಖರವಾಗಿದ್ದಂಥ ಹೊತ್ತಿನಲ್ಲಿ ಕನ್ನಡದಲ್ಲಿ ನೀವು ಹೇಳಿದಾಗೆ ಮಹಿಳೆಯರ ಬರಹ ಅದು ವಿಶೇಷವಾಗಿ ಒಂದು ಜನಪ್ರಿಯ ಅನ್ನೋ ಕ್ಯಾಟಗರಿಯಲ್ಲಿ ಅದನ್ನು ಗುರುತಿಸುವಂಥ ಒಂದು ಧೋರಣೆ ಕಾಣಿಸ್ತು ಹೆಚ್ಚಾಗಿ. ಅಂದರೆ ಅವಾಗ ಅವರನ್ನ ಬಿಡಿಯಾಗಿ ಯಾರು ಒಬ್ಬರು ಮಹತ್ವದ ಒಂದು ಸಾಂಸ್ಕೃತಿಕ ಯತ್ನ ಮಾಡ್ತಾ ಇದ್ದಾರೆ ಅಭಿವ್ಯಕ್ತಿಗೆ ಅನ್ನೋ ತರಹ ಓದ್ದಲೇನೆ ಒಂದು ಸಮೂಹವಾಗಿ ಓದುವಂಥ ಒಂದು, ಅಥವಾ ಓದೋದಕ್ಕಿಂತ ಹೆಚ್ಚಿಗೆ ಸಮೂಹವಾಗಿ ತಳ್ಳಿ ಹಾಕುವಂಥ ಒಂದು ಧೋರಣೆಯಲ್ಲಿ ಜನಪ್ರಿಯತೆ ಅನ್ನೋದು ಒಂದು ನೆಗೆಟಿವ್ ಇಂಟರ್ನೇಷನ್ ಹೊಂದಿತ್ತು ಅಂತ ಅನ್ಸುತ್ತೆ. ಆದರೆ ಈಗ ನೀವು ತ್ರಿವೇಣಿ ಅವರ ಉದಾಹರಣೆಯನ್ನೇ ಕೊಟ್ರಿ. ತ್ರಿವೇಣಿ ಅವರ ಕಾಲದಲ್ಲಿ ಅವರ ಜನಪ್ರಿಯತೆಯನ್ನು ಅಳಿಬೇಕು ಅಂದ್ರೆ ಅನಕರು ಅವರೇ ಸರಿ ಸಮಾನ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಜನಪ್ರಿಯತೆಯನ್ನ ಪಡ್ಕೊಂಡಂತ ಒಬ್ಬ ಲೇಖಕಿ. ಆದ್ರೆ ಆಮೇಲೆ ಅವರೊಬ್ಬರನ್ನ ಏನಿದೆ ಅಂತ ನೋಡೋದಕ್ಕೆ ಬದಲಾಗಿ ಅವರನ್ನ ಅನುಕರಿಸಿದಂಥ ಅನೇಕ ಲೇಖಕಿಯರನ್ನ ಒಂದು ಗುಂಪಾಗಿ ಇವರು ತ್ರಿವೇಣಿ ಮತ್ತು ಅವರ ಹಿಂಬಾಲಕಿಯರು ಅಂತ ಹೇಳಿ ಒಂದು ಪಟ್ಟಿ ಮಾಡುವಂಥ ಒಂದು ಸ್ಥಿತಿ ಇತ್ತು. ಆದರೆ ಅದೇ ತ್ರಿವೇಣಿ ನೀವು ಹೇಳಿದಾಗೆ ಬದಲಾದಂಥ ಕಾಲಘಟ್ಟದಲ್ಲಿ ಈಗ ಕಳೆದ 3 ದಶಕಗಳಲ್ಲಿ ಸ್ತ್ರೀವಾದಿ ಅಧ್ಯಯನ ಒಂದು ಹೊಸ ದೃಷ್ಟಿಯಿಂದ ಮಹಿಳೆಯರ ಬರಹವನ್ನು ಪುನಃ ಪರೀಕ್ಷೆಗೆ ಒಳಗು ಮಾಡ್ತಾ ಇರುವಂಥ ಹೊತ್ತಿನಲ್ಲಿ ತ್ರಿವೇಣಿ ಮರು ಮೌಲ್ಯಮಾಪನಕ್ಕೆ ಒಳಗಾಗಿದ್ದಾರೆ. ಮತ್ತು ಯಾವ ಗಂಭೀರ ವಿಮರ್ಶಕರು ಮುಟ್ಟದೇ ಇದ್ದಂಥ ಲೇಖಕಿಯರ ಕೃತಿಗಳನ್ನು ಈಗ ನಾವು ಓದಿದ್ವಿ, ನಾವು ವಿದ್ಯಾರ್ಥಿಗಳಾಗಿದ್ದಾಗ ಅವರಿಂದ ಎಷ್ಟೊಂದು ಇಷ್ಟಪಟ್ಟು ಓದ್ತಿದ್ವಿ ಅನ್ನೋದು, ಮತ್ತು ಅವ್ರ ಬಗ್ಗೆ ಈಗ ಬರೆಯುವುದು ಅವರಲ್ಲಿ ಆಸಕ್ತಿ ಹುಟ್ಕೊಂಡು ಬರ್ತಾ ಇದೆಯಲ್ಲ, ಇದು ಕಾಲದಿಂದ ಕಾಲಕ್ಕೆ ಆ ಜನಪ್ರಿಯತೆ ಅನ್ನೋದರ ವ್ಯಾಖ್ಯಾನ ಕೂಡ ಕೆಲವು ಸಾಹಿತ್ಯದ ಮಟ್ಟಿಗೆ ಬದಲಾಗುತ್ತೆ ಅಂತ. ಇವರು ಜೋಗಿ ಅವರು ಹೇಳುವಾಗ ಸಂಖ್ಯೆ ಮುಖ್ಯ ಅಂತ ಹೇಳಿದ್ರು. ಅದು ಯಾವಾಗಲೂ ಇದೆ, ಮಾರುಕಟ್ಟೆ ದೃಷ್ಟಿಯಿಂದ ಯಾವುದು ಹೆಚ್ಚು ಜನಪ್ರಿಯ ಅನ್ನೋದು ಒಂದಿದೆ. ನೀವು ಪ್ರಾರಂಭದಲ್ಲಿ ಹೇಳಿದಂಥ ಒಂದು ಲಕ್ಷಣ ಇದೆಯಲ್ಲ, ಜನರಿಗೆ ಪ್ರಿಯವಾದದ್ದು ಮತ್ತು ಮರುಳುಗೊಳಿಸುವುದು ಅಂತ, ಅವೆರಡು ಕ್ಯಾಟಗರಿಯನ್ನ ನಾವು ಇನ್ನೂ ಸ್ವಲ್ಪ ಗಂಭೀರವಾಗಿ ಪರಿಗಣಿಸಬೇಕು ಅಂತ ನನಗೆ ಅನಿಸುತ್ತೆ. ಬಹುಶಃ ಮುಂದುವರಿತಾ ಚರ್ಚೆನ ಹೇಳ್ಬೋದು. ಈಗ ನೋಡಿ, ಒಂದು ವಿಷಯ ಅಂತಂದ್ರೆ, ಈಗ ಜನಗಳಿಗೆ ಪ್ರಿಯರಾಗುವುದು ಕೊನೆ ಪಕ್ಷ ಒಂದು ಕಾಲಘಟ್ಟದಲ್ಲಿ ಹೆಚ್ಚು ಜನ ಅದನ್ನ ಓದಿ ಇಷ್ಟಪಡೋದು ಅಂತ. ಆದ್ರೆ
ಈ ಸಂಖ್ಯೆಯನ್ನ ಈ ರೀತಿ ಒಂದು ಮಾನದಂಡವಾಗಿ ಇಟ್ಕೊಂಡಾಗ ಅದು ಸಂಖ್ಯಾ ಬಾಹುಳ್ಯದಿಂದಲೇ ನಮ್ಮನ್ನ ದಿಗ್ಭ್ರಮೆಗೊಳಿಸುವಂತಹ ಒಂದು ಜನಪ್ರಿಯ ಸಾಹಿತ್ಯ ಅನ್ನೋದು ಕನ್ನಡದಲ್ಲಿ ಇದೆಯಾ ಅನ್ನೋದು ನನ್ನ ಮುಂದಿನ ಪ್ರಶ್ನೆ. ಯಾಕೆಂದ್ರೆ ನೋಡಿ, ಈಗ ತೆಲುಗು ಅಥವಾ ಮಲಯಾಳಂ ಅಲ್ಲಿ ನೋಡಿದ್ರೆ, ಈಗ ತೆಲುಗಿನಲ್ಲಿ ನನ್ನ ಪ್ರಕಾಶಕ ಮಿತ್ರರು ಹೇಳ್ತಾ ಇದ್ರು, ಈಗ ಎಂಡಮೂರಿ ವೀರೇಂದ್ರನಾಥ್ ಒಂದು ಪುಸ್ತಕ ಅಂದ್ರೆ 50,000 ಕಾಪಿ ಫಸ್ಟ್ ಪ್ರಿಂಟೇ ಹಾಕ್ಬಿಡೋರು ಅಂತ. ಅಂಡ್ ಮಲಯಾಳಂನಲ್ಲಂತೂ ಅದು ಬಹಳ ಇದೆ. ಅಲ್ಲಂತೂ 3 ರೀತಿಯ ಸಾಹಿತ್ಯವನ್ನು ಗುರುತಿಸ್ತಾರೆ: ಹೈ ಬ್ರೋ, ಮಿಡ್ ಬ್ರೋ ಅಂಡ್ ಲೋ ಬ್ರೋ ಅಂತ. ಈ ಬಹಳ ಚೀಪ್ ಆದ ಸೆಕ್ಸ್ ಮತ್ತು ಕ್ರೈಮ್ ಅನ್ನ ಇದು ಮಾಡ್ಕೊಳ್ಳೋದು ಎಲ್ಲ ಈ ಇದರಲ್ಲಿ ನ್ಯೂಸ್ ಪ್ರಿಂಟ್ ಅಲ್ಲಿ ಮಾಡಿ ಅದನ್ನ ಲಕ್ಷಾಂತರ ಕಾಪಿಗಳು ಖರ್ಚಾಗುತ್ತೆ, ಓದಿ ಜನ ಬಿಸಾಕ್ತಾರೆ ಅಂತ. ಇನ್ನು ಇಂಗ್ಲಿಷ್ಗೆ ಹೋಗ್ಬಿಟ್ರಂತುವೆ, ಈಗ ಹೆರಾಲ್ಡ್ ರಾಬಿನ್ಸ್, ಆರ್ಥರ್ ಹೇಯ್ಲಿ ತರದ ರೈಟರ್ಸು, ಅಥವಾ ಈಚೆಗೆ ಈ ಹ್ಯಾರಿ ಪಾಟರ್ ಇದು ಬಂತು ಅಂದ್ರೆ, ಆ ವರಮಾನದಿಂದ ಅವರು ಜೀವನ ಸಾಗಿಸೋದಿರ್ಲಿ, ಒಂದು ಇಡೀ ಜೀವಮಾನದ ಒಂದು ಫಾರ್ಚ್ಯೂನ್ ಅನ್ನ ಗಳಿಸುವಷ್ಟು ಸಂಖ್ಯಾ ಬಾಹುಳ್ಯವನ್ನ ನಾವು ಅದರಲ್ಲಿ ಕಾಣ್ತೀವಿ ಅಂತ. ಕನ್ನಡದ ಸಂದರ್ಭದಲ್ಲಿ ನನ್ನ ಒಂದು ಅನುಮಾನ ಅಂದ್ರೆ, ಇದು ಬಹಳ ಸಾಪೇಕ್ಷವಾಗಿ ಹೇಳ್ತಾ ಇದೀವಿ ಅಂತ. ಈಗ ಅನಂತಮೂರ್ತಿ ಅವರಿಗಿಂತ ಭೈರಪ್ಪನವರು ಹೆಚ್ಚು ಪಾಪ್ಯುಲರ್ ಅಂತ ಹೇಳ್ಬೋದು, ಅಥವಾ ಇನ್ಯಾರೊಬ್ಬರಿಗಿಂತ ತೇಜಸ್ವಿ ಹೆಚ್ಚು ಪಾಪ್ಯುಲರ್ ಅಂತ ಹೇಳ್ಬೋದೇ ಹೊರತು, ಅಥವಾ ತ್ರಿವೇಣಿ ಅವರಿಗಿಂತ ಅನುಪಮಾ ನಿರಂಜನ ಹೆಚ್ಚು ಪಾಪ್ಯುಲರ್ ಅಂತ. ಅಂದ್ರೆ ಇದನ್ನ ಈ ಲೇಖಕರ ನಡುವೆ ಇರುವ ಒಂದು ಸಣ್ಣ ವ್ಯತ್ಯಾಸವಾಗಿ ಹೇಳ್ತಾ ಇದೀವೋ, ಅಥವಾ ಯಾವುದೋ ಒಂದು ಕಾಲದಲ್ಲಿ ಒಂದು ಕೃತಿ ಬಂದ್ರೆ ಅದರ ಒಂದು ಇಡೀ ಭಾಷಾ ಸಮುದಾಯ ನಿರೀಕ್ಷಿಸಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದನ್ನ ಓದುವ ಉದಾಹರಣೆಗಳು, ಸಂದರ್ಭಗಳು ಇವೆಯಾ ಅಂತ ಸ್ವಲ್ಪ ಯೋಚನೆ ಮಾಡಿ. ನೀವು ಹೇಳಿದ್ರಿ ಭಾಷಾ ಸಮುದಾಯ ಕಾದು ಅದನ್ನ ಆ ಬಗೆಯ ಅದಕ್ಕೊಂದು ಕೃತಿಗ ಕಾಯುವಂಥದ್ದು ಅಂತ. ಬಹುಶಃ ಭಾಷಾ ಸಮುದಾಯ ಅನ್ನೋದು ಸರಿಯಾದ ಶಬ್ದ ಅಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಒಂದು ಲಾರ್ಜರ್ ಭಾಷಾ ಸಮುದಾಯ ಅಂದ್ರೆ ನಾನು ಒಂದು ರೀತಿಯ ಸಾಹಿತ್ಯದ ಅಭ್ಯಾಸಿಗಳು, ಅದರ ಒಂದು ಗಂಭೀರ ಓದುಗರು ಅಂತನೋ ಅರ್ಥದಲ್ಲಿ. ಆದ್ರೆ ಕನ್ನಡಕ್ಕೆ ಬಂದ್ರೆ ಬಹುಶಃ ನಮ್ಮ ಕನ್ನಡದಲ್ಲಿ ಯಾವ ಲೇಖಕರು ಕೂಡ ಬರವಣಿಗೆಯಿಂದ, ಅದು ನೀವು ಜನಪ್ರಿಯ ಲೇಖಕರು ಇರ್ಬೋದು ಅಥವಾ ಯಾವುದೇ ರೀತಿಯ ಲೇಖಕರು ಕನ್ನಡದಲ್ಲಿ ಬರೆದು ಅಂದ್ರೆ ಸಾಹಿತ್ಯನ ಬರೆದು ಪುಸ್ತಕ ಪ್ರಕಟಿಸಿ ಬದುಕುವಂತಹ ಒಂದು ಸನ್ನಿವೇಶ ಇಲ್ಲ, ಯಾವಾಗಲೂ ಇರಲಿಲ್ಲ. ಶಿವರಾಮ್ ಕಾರಂತರು ಎಷ್ಟು ಪಾಪ್ಯುಲರ್ ಅಂದ್ರು ಅವರ ಕಾದಂಬರಿಗಳಲ್ಲಿ ನೀವು ನೋಡ್ತೀರಿ, ಎಷ್ಟೋ ವರ್ಷ ಆದ್ಮೇಲೆ ಇದೆ 2ನೇ ಮುದ್ರಣ ಆಯಿತು, ಎಷ್ಟೋ ವರ್ಷ ಆದ್ಮೇಲೆ 3ನೇ ಮುದ್ರಣ ಆಯಿತು, ಹೀಗೆಲ್ಲ ಬರ್ತಾ ಇರುತ್ತೆ. ಸೊ ನೀವು ಬರೀ ಸಂಖ್ಯೆಯನ್ನೇ ಗಮನದಲ್ಲಿ ಇಟ್ಕೊಂಡ್ರೆ ನೀವು ಕನ್ನಡದಲ್ಲಿ ಆ ಥರದ್ದು ಯಾವುದೇ ಒಂದು ಇಲ್ಲ ಅಂತ ನನಗನ್ಸುತ್ತೆ. ಬೇಕಾದ್ರೆ ನೀವು ಏನು 10,000 ಇರ್ಬೋದು, 20,000 ಇರ್ಬೋದು, ಆದ್ರೆ ಎಂಡಮೂರಿ ಕನ್ನಡಕ್ಕೆ ಬಂದಾಗ ಅವ್ರಿಗೂ 50,000ನೇ ಖರ್ಚಾಗ್ತಾ ಇರೋದು. ಅದರಿಂದ ಆ ಬಗೆಯ ಒಂದು ಜನರಿಗೊಂದು ಆಸೆ ಇದೆ, ಅದನ್ನು ಓದಬೇಕು ಮಾಡಬೇಕು ಅನ್ನುವಂಥದ್ದು ಒಂದಿದೆ. ನೀವು ಇಂಗ್ಲಿಷಲ್ಲಿ ನೋಡಿದ್ರೆ ಈಗ ಸಾಮಾನ್ಯವಾಗಿ ಈ ಪುಸ್ತಕಗಳನ್ನು ಓದಿ ಅದನ್ನ ಡಸ್ಟ್ಬಿನ್ ಅಲ್ಲಿ ಹಾಕ್ತಾರೆ. ನೀವು ಬೇರೆ ದೇಶಗಳಲ್ಲಿ ನೋಡಿದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ, ಏರ್ಪೋರ್ಟ್ ಅಲ್ಲಿ ಎಲ್ಲ ಡಸ್ಟ್ಬಿನ್ ಅಲ್ಲಿ ರಾಷ್ಟ್ರ ಪುಸ್ತಕ ಬಿದ್ದಿರುತ್ತೆ. ಅದರಿಂದ ಒನ್ ಟೈಮ್ ರೀಡ್, ಅದನ್ನ ತಗೊಂಡು ಮಾಡಿ ಅದನ್ನ ಆ ಥರದ್ದು ಕನ್ನಡದಲ್ಲಿ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಆದ್ರೆ ಬಹುಶಃ ನಾವು ಚರ್ಚೆ ಇನ್ನೊಂದಷ್ಟು ಮುಂದುವರೆದು ಅದರ ಆಂತರಿಕ ಸ್ವರೂಪದ ಬಗ್ಗೆ ಮಾತಾಡೋದು ಒಳ್ಳೆಯದು ಅಂತ ನಂಗೆ ಅನ್ಸುತ್ತೆ. ಈ ಪ್ರಶ್ನೆನ ಸಮಕಾಲೀನ ಸಾಹಿತ್ಯ ಸಂದರ್ಭಕ್ಕೆ ಅನ್ವಯಿಸಿ ನೋಡೋದಾದ್ರೆ, ಆ ಥರದ ಪಾಪ್ಯುಲರ್ ರೈಟರ್ಸ್ ಅಂದ್ರೆ ಇಲ್ಲಿ ನಾವು ಒಂದು ಬೆಸ್ಟ್ ಸೆಲ್ಲರ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಒಂದು ಪುಸ್ತಕ ಪ್ರಕಟ ಆದಾಗ ಅದು 3 ದಿನದಲ್ಲಿ ಮತ್ತೆ ಇನ್ನೊಂದ್ಸಲ ಮುದ್ರಣಗೊಂಡಿತ್ತು, 20 ಮುದ್ರಣಗೊಂಡಿತ್ತು, 30 ಮುದ್ರಣ ಆಯ್ತು ಅಂತೆಲ್ಲ ಇವತ್ತು ಬರೀತಾರೆ. ಬಟ್ ಆ ಪುಸ್ತಕಗಳು ಸಾಹಿತ್ಯ ಲೋಕಕ್ಕೆ ಸಂಬಂಧಪಟ್ಟಿದ್ದಾಗಿರಲ್ಲ ಅದು. ಯಾಕಂದ್ರೆ ಇವತ್ತು ಬರೆದಿರುವಂತಹ ವ್ಯಕ್ತಿತ್ವ ವಿಕಸನ ಪುಸ್ತಕಗಳ ಲೋಕದಲ್ಲಿ ಇದಾಗ್ತಾ ಇದೆ. ಬೆಂಗಳೂರಲ್ಲಿ ಒಂದು ಪ್ರಕಾಶನ ಇದೆ, ಅವರು ಇತ್ತೀಚೆಗೆ ಪುಸ್ತಕ ಮಾಡಿದ್ರು, ಉಪೇಂದ್ರ ಫಿಲಾಸಫಿ ಅಂತ. 50,000 ಪುಸ್ತಕ ಮಾಡಿದ್ದಾರೆ. ಅಂದ್ರೆ ಉಪೇಂದ್ರನ ಸಿನಿಮಾದಲ್ಲಿ ಬರುವಂತ ಡೈಲಾಗ್ಗಳನ್ನೆಲ್ಲ ಒಬ್ಬ ಸಂಗ್ರಹಿಸಿ ಒಂದು ಪುಸ್ತಕ ಮಾಡಿರೋದು. ಆಮೇಲೆ ಇದಕ್ಕೆ ಲೇಖಕನ ಹೆಸರೇ ಇರಲ್ಲ, ಲೇಖಕ ಮುಖ್ಯ ಆಗಲ್ಲ ಅದಕ್ಕೆ. ಆ ಪುಸ್ತಕ ಮಾರಾಟ ಉಪೇಂದ್ರನ ಹೆಸರಲ್ಲಿ ಮಾರಾಟ ಆಗ್ತಾ ಇರ್ತದೆ. ಅದ್ರ ಕಾಪಿ ರೈಟ್ ಯಾರ ಹತ್ರ ಇದೆ ಅಂತಲೂ ಗೊತ್ತಿರಲ್ಲ. ಈ ತರದ ಪುಸ್ತಕಗಳು ಹಲವಾರು ಬರ್ತಾ ಇರ್ತವೆ. ಎಂಟಮೂರಿ ಕೂಡ ಅಲ್ಲಿ ಕಾದಂಬರಿಗಳನ್ನು ಬರೆಯುವುದನ್ನು ಬಿಟ್ಟು ವಿಜಯಕ್ಕೆ 5 ಮೆಟ್ಟಿಲು ಈ ರೀತಿ ವ್ಯಕ್ತಿತ್ವ ವಿಕಸನದ ಪುಸ್ತಕ ಬರಲಿಕ್ಕೆ ಆರಂಭಿಸಿದ್ರು. ಅಂದ್ರೆ ಇವತ್ತಿನ ಹುಡುಗರ ಅಗತ್ಯ ಏನಿದೆ ಅಂದ್ರೆ ಅಂದ್ರೆ ಒಂದು ಗಾಢವಾದ ಕೃತಿಯನ್ನು ಓದಿ ಅದರ ಮೂಲಕ ಒಂದು ಜೀವನ ಅನುಭವವನ್ನು ಪಡ್ಕೊಳ್ಳೋದಕ್ಕೂ ಬಹಳ ಕ್ವಿಕ್ ಆಗಿ ಸಿಕ್ಕಬೇಕು ಅಂತ, ನಮ್ಮ ದರ್ಶಿನಿ ರೀತಿಯಲ್ಲಿ ತಕ್ಷಣ ಸಿಕ್ಕಬೇಕು ಅಂತ ಆಸೆ ಇದೆಯಲ್ಲ, ಅದಕ್ಕೆ ಆ ಥರದ್ದು ಅದನ್ನು ಇಂಗ್ಲೀಷಲ್ಲಿ ಹೌ ಟು ಸೀರೀಸ್ ಅಂತ ಹೇಳ್ತಾರೆ. ಹೌ ಟು ಲಿವ್, ಹೌ ಟು ಲವ್, ಈ ಥರದ್ದು ಬರುತ್ತೆ ನೋಡಿ. ಆ ಥರದ ಒಂದು ಸೀರೀಸ್ಗಳು ಮಾರಾಟ ಆಗ್ತವೆ. ಅದನ್ನು ಬಿಟ್ಟು ಗಂಭೀರವಾದ ಸಾಹಿತ್ಯ ಬರೆದಾಗ ಅದನ್ನು ನಾವು ಅಷ್ಟು ಮಾರಾಟ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಅಂದ್ರೆ ಕೆಲವರು ಇದ್ದಾರೆ, ಈಗ ರವಿ ಬೆಳಗೆರೆ ಅವರು ಹೇಳ್ತಾರೆ ಒಂದು ಪುಸ್ತಕ 30,000 ಪ್ರತಿ ಮಾರಾಟ ಆಗುತ್ತೆ ಅಂತ. ಭೈರಪ್ಪನವ್ರದ್ದು ಒಂದು 20-25 ಸಾವಿರ ಮಾರಾಟ ಆಗುತ್ತೆ ಅಂತ ಹೇಳ್ತಾರೆ.
ಅದ್ರ ಆಚೆಗೆ ನೋಡಿದ್ರೆ ನಮಗೆ ಬರೋದು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಒಂದು ಸಾಹಿತ್ಯ ಕೃತಿಯನ್ನು ಬರೋದು, ಬರವಣಿಗೆ ಬೇರೆ ವಿಧಾನಗಳಿವೆ, ಅದಿಲ್ಲಿ ಬೇಡ ನಮಗೆ. ಬಟ್ ಸಾಹಿತ್ಯ ಕೃತಿಯನ್ನು, ಒಂದು ಕಥೆಯನ್ನು, ಕಾದಂಬರಿಯನ್ನು ಅಥವಾ ನಾಟಕವನ್ನು, ಕಾವ್ಯವನ್ನು ಬರೋದು, ಅದರ ಮೂಲಕ ನಿಮ್ಮ ಲೈವ್ಲಿಹುಡ್ ಅನ್ನು ಅರ್ನ್ ಮಾಡ್ಕೊಳ್ಳೋದು ಬಹಳ ಕಷ್ಟದ ಪರಿಸ್ಥಿತಿ ಇದೆ. ಸಮಕಾಲೀನ ಜನಪ್ರಿಯತೆ ಸಂಖ್ಯೆ ಇವ್ರು ಹೇಳಿದ ಹಾಗೆ ಇವನ್ನ ಅನುಪಮಾ ನಿರಂಜನ ಕೂಡ ಅವ್ರ ಕಾದಂಬರಿಗಳು ಎಷ್ಟು ಖರ್ಚಾದ್ವೋ ಅದಕ್ಕಿಂತ ಹೆಚ್ಚಿಗೆ ಕೇಳು ಕಿಶೋರಿ, ವಧುವಿಗೊಂದು ಕಿವುಮಾತು, ಇಂಥ ಕೃತಿಗಳೇ ಹೆಚ್ಚು ದಿ ಬೆಸ್ಟ್ ಸೆಲ್ಲರ್ಸ್ ಅಂತ ಅವ್ರದ್ದು ಸರಣಿಯಲ್ಲಿ ಕರಿಬಹುದು. ಅದರಿಂದ ಬರೀ ಸಾಹಿತ್ಯದಕ್ಕೆ ಇದು ಅನ್ವಯಿಸುವಂಥದ್ದಲ್ಲ. ನಾವು ಕೇಳ್ಕೊಳ್ಬೇಕಾಗಿರೋ ಪ್ರಶ್ನೆ, ಈಗ ಜನಪ್ರಿಯ ಸಾಹಿತ್ಯ ಅಂತ ಹೇಳಿದ ತಕ್ಷಣ ಅದರಲ್ಲಿ ಇನ್ನೊಂದು ಮಾದರಿ ಇದೆ, ಇವರು ಸೂಚಿಸಿದ್ದಾರೆ ಅದನ್ನ. ಆದರೆ ಅದು ಈ ಕಾಮಿಕ್ಸ್ ಇರ್ಬೋದು, ಥ್ರಿಲ್ಲರ್ಗಳಿರ್ಬೋದು, ಡಿಟೆಕ್ಟಿವ್ ನಾವೆಲ್ಸ್ ಇರಬಹುದು, ಅಥವಾ ಬೇರೆ ಬೇರೆ ಮಿಸ್ಟ್ರಿ ಸ್ಟೋರೀಸ್ ಇರ್ಬೋದು, ಸೈನ್ಸ್ ಫಿಕ್ಷನ್ ಇರ್ಬೋದು, ಇವೆಲ್ಲಾನು ನಾವು ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಅವುಗಳ ಪಾಡಿಗೆ ಅವು ಸಮಾಜದಲ್ಲಿ ಇದ್ದೇ ಇವೆ, ಜನ ಅವುಗಳನ್ನ ಮುದ್ರಿಸ್ತಾರೆ, ಕೊಂಡ್ಕೋತಾರೆ, ಓದ್ತಾರೆ, ಬಿಸಾಕ್ತಾರೆ, ಎಲ್ಲವೂ ನಡೆಯುತ್ತೆ. ಅದು ಯಾವತ್ತೂ ಶಾಶ್ವತ ಸಾಹಿತ್ಯ ಅಂತ ಹೇಳಿ ಅದನ್ನ ಬೀರುಗಳಲ್ಲಿ ರಕ್ಷಿಸಿಟ್ಟು ಪುನಃ ಪುನಃ ಓದುವಂತ ಸಾಹಿತ್ಯ ಅದಲ್ವೇ ಅಲ್ಲ. ಅದು ಬೀರು ಸಾಹಿತ್ಯ ಅಲ್ಲ ಅಂತ ಹೇಳಿ ಹೇಳ್ಬೋದು. ಆದ್ರೆ ಬಹುಶಃ ಬೀರು ಎತ್ತಿ ಒಗೆಯುವಂತ ಸಾಹಿತ್ಯ ಇರ್ಬೋದು. ಆದರೆ ಇನ್ನೊಂದು ಗುಂಪಿನ ಸಾಹಿತ್ಯ ನಮಗೆ ಹೆಚ್ಚು ಇಲ್ಲಿ ಬಹುಶಃ ಚರ್ಚೆಗೂ ಅದು ಒಳಗಾಗಕ್ಕೆ ಕಾರಣ ಆಗಿರುವಂಥದ್ದು, ಸೃಜನಶೀಲ ನೆಲೆಯಲ್ಲೂ ಬಂದು ಅದು ಮಾರಾಟದ ಮಾರುಕಟ್ಟೆಯನ್ನು ಆಕ್ರಮಿಸಿಕೊಂಡು ಜನರ ಓದುವ ಲಕ್ಷ್ಯವನ್ನ ತನ್ನ ಕಡೆಗೆ ಸೆಳ್ಕೊಂಡು ಯಾವುದನ್ನ ನಾವು ಗಂಭೀರ ಅಥವಾ ಸಾಂಸ್ಕೃತಿಕವಾಗಿ ಬಹಳ ಮುಖ್ಯ ಅಂತ ಪರಿಗಣಿಸ್ತಿದೀವೋ ಅದಕ್ಕೆ ಯಾವ್ದು ಸವಾಲಾಗ್ತಾ ಇದೆಯೋ ಅಂತ ಸಾಹಿತ್ಯದ ಬಗ್ಗೆ ನಾವು ಇಲ್ಲಿ ಹೆಚ್ಚು ಗಂಭೀರವಾಗಿ ಇನ್ನೂ ಚರ್ಚಿಸಬೇಕೇನೋ ಅಂತ. ಈಗ ಈ ಹಂತದಲ್ಲಿ ಚರ್ಚೆನ ಮುಂದಕ್ಕೆ ಒಯ್ಯೋಣ ನಾವು. ಈಗ ಹಾಗಿದ್ರೆ ಒಂದು ಕೃತಿ ಅಥವಾ ಒಬ್ಬ ಕೃತಿಕಾರ ಜನಪ್ರಿಯ ಆಗೋದಕ್ಕೆ ಕಾರಣಗಳೇನು ಅಂತ, ಏನದು ಸರಳತೆ ಅಂತ ಹೇಳ್ಬೋದಾ, ಅಥವಾ ಸುಲಭ ಮತ್ತು ವೇಗದ ಸಂವಹನ ಅಂತ ಹೇಳ್ಬೋದಾ, ಅಥವಾ ಲೇಖಕನ ಬುದ್ಧಿಗೆ ಏನೂ ಕಷ್ಟವನ್ನು ಕೊಡದೆ ಅವನ ನಿರೀಕ್ಷೆಗಳನ್ನ, ಅವನ ಆಶೋತ್ತರಗಳನ್ನ ಪೂರೈಸ್ತಾ, ತಣಿಸ್ತಾ, ರಂಜಿಸ್ತಾ ಇರೋದೆ ಏನು ಈ ಜನಪ್ರಿಯತೆಗೆ ಕಾರಣ? ನೀವು ಈ ಜನಪ್ರಿಯ ಸಾಹಿತ್ಯದ ಒಂದು ಮುಖ್ಯವಾದ ಲಕ್ಷಣ ಅಂದ್ರೆ ಅದು ಓದುಗನಲ್ಲಿ ಒಂದು ಬಗೆಯ ರೋಚಕತೆಯನ್ನ ಹುಟ್ಟಿಸುತ್ತೆ. ಆ ರೋಚಕತೆ ಅನ್ನೋದು ನಾನಾ ರೀತಿಯಲ್ಲಿ ಇರ್ಬೋದು. ಅಂದ್ರೆ ಅದು ಕುತೂಹಲ ಒಂದು ಕಾರಣ ಇರ್ಬೋದು ಅದಕ್ಕೆ, ಅಥವಾ ಯಾವುದೋ ಒಂದು ಸಮಸ್ಯೆಯನ್ನು ಎತ್ಕೊಂಡು ಅದನ್ನ ಎಷ್ಟೊಂದು ನಾನಾ ಮಗ್ಗುಲುಗಳಲ್ಲಿ ಅದನ್ನು ಹಿಗಿಸಿ ಅದಕ್ಕೆ ಒಂದು ಸಮಾಧಾನಕರವಾದ ಒಂದು ಉತ್ತರವನ್ನ ಕೊಡುವಂಥದ್ದು ಇರ್ಬೋದು. ಆದರೆ ಅದನ್ನು ನೀವು ಒಂದು ಗಂಭೀರ ಸಾಹಿತ್ಯದ ಅದಕ್ಕೆ ಹೋಲಿಸಬಹುದಾದ್ರೆ ಅದು ಗಂಭೀರ ಸಾಹಿತ್ಯ ಒಂದು ಪ್ರಶ್ನೆಗಳನ್ನು ಎತ್ತುತ್ತೆ, ಅದು ನಮ್ಮ ಮನಸ್ಸಲ್ಲಿ ಅಲ್ಲೋಲ ಕಲ್ಲೋಲಗಳನ್ನು ಹುಟ್ಟಿಸುತ್ತೆ ಹೊರತು ಅದು ಒಂದು ಸಮಾಧಾನವನ್ನು ನಿಮಗೆ ಒದಗಿಸೋದಿಲ್ಲ ಯಾವಾಗಲೂ. ಆದ್ರಿಂದ ಅದು ಒಂದು ಮುಖ್ಯ ಲಕ್ಷಣ ಅಂತ ತಿಳ್ಕೊಂಡಿದ್ದೀನಿ ನಾನು. ಎರಡನೇದು, ಸಾಮಾನ್ಯವಾಗಿ ಈ ಜನಪ್ರಿಯ ಸಾಹಿತ್ಯ ಒಂದು ಅಶ್ಯೂರೆನ್ಸ್ ಕೊಡ್ತಾ ಇರುತ್ತೆ. ಅಂದ್ರೆ ಅದು ಜಾತಿಯ ಸಮಸ್ಯೆ ಇರಬಹುದು ಅಥವಾ ಹೆಣ್ಗಸಿನ ಸ್ವಾತಂತ್ರ್ಯದ ಸಮಸ್ಯೆ ಇರಬಹುದು. ಅದನ್ನ ಓದುಗನಿಗೆ ತಾನು ಇದೆಲ್ಲವನ್ನು ನೋಡಿದ್ದೇನೆ, ಇದೆಲ್ಲವನ್ನು ನಾನು ಯೋಚಿಸಿದ್ದೇನೆ ಅನ್ನೋ ಒಂದು ಭ್ರಮೆಯನ್ನು ಹುಟ್ಟಿಸಿ ಕೊನೆಯಲ್ಲಿ ಅದು ಇಡೀ ಒಂದು ಸೊಸೈಟಿಯ ವ್ಯಾಲ್ಯೂಸ್ಗೆ ಅದು ಕನ್ಫರ್ಮ್ ಆಗೋಂಗಿರುತ್ತೆ. ನೀವು ಗಂಭೀರ ಸಾಹಿತ್ಯ ನೋಡಿದ್ರೆ ಅದು ಯಾವಾಗಲೂ ಅದು ಪ್ರಶ್ನೆ ಮಾಡ್ತಾ ಇರುತ್ತೆ ಹೊರತು ಅದು ಉತ್ತರಗಳನ್ನ ಯಾವಾಗೂ ಒದಗಿಸ್ತಾ ಇರಲ್ಲ. ಇದು ಒಂದು ಮುಖ್ಯವಾದ ಲಕ್ಷಣ ಅಂತ ನಾನು ತಿಳ್ಕೊಂಡೆ. ಈಗ ಜನಪ್ರಿಯ ಸಾಹಿತ್ಯ ಅಂತ ಮಾತಾಡ್ತಿದೀವಲ್ಲ ಸರ್, ಈ ಜನಪ್ರಿಯ ಸಾಹಿತ್ಯ ಅದನ್ನ ನಾವು ಟೈಮ್ ಪಾಸ್ ಸಾಹಿತ್ಯ ಅಂತಲೇ ಕರೆಯೋದು. ಈಗ ಹೇಗೆ ಇವತ್ತು ಆಂಡ್ರಾಯ್ಡ್ ಅಲ್ಲಿ ಒಂದು ಆಟ ಆಡ್ತೀವಲ್ಲ, ಆ ಆಟದಷ್ಟೇ ಸಂತೋಷವನ್ನು ಕೊಡೋದು. ಅಂದ್ರೆ ಬೇರೆ ಯಾವುದು ಏನು ಕೆಲಸ ಮಾಡ್ಲಿಕ್ಕಿಲ್ಲದಾಗ ಅದನ್ನ ಒಂದು ಪತ್ತೆದಾರಿ ಕಾದಂಬರಿ ತಗೋತೀವಿ. ಆಮೇಲೆ ಇದು ಬಹಳ ಮುಖ್ಯವಾಗಿ ಬೇಕಾಗತ್ತೆ ಸರ್. ಆರಂಭದಲ್ಲಿ ಒಬ್ಬ ಓದುಗ ಅಂದ್ರೆ ಅವನ 12ನೇ ವಯಸ್ಸಿಗೂ 13ನೇ ವಯಸ್ಸಿಗೂ ಓದ್ಲಿಕ್ಕೆ ಶುರು ಮಾಡಿದಾಗ ಇಂಥ ಪುಸ್ತಕಗಳನ್ನೇ ಓದಿ ಅವನ ಅಭಿರುಚಿ ಬೆಳೆಸ್ಕೋಬೇಕು. ಅವನು 18ಕ್ಕೆ ಬಂದಾಗ ಅವನಿಗೆ ಇದು ನನಗೆ ಸಾಲದು ಅಂತ ಹೇಳಿದಾಗ ಅವನು ಬೇರೆ ಕೃತಿಗಳು ಓದ್ತಾನೆ. ಇವತ್ತೇನಾಗಿದೆ ಅಂದ್ರೆ ಅಂಥ ಜನಪ್ರಿಯ ಕೃತಿಗಳು ಬರ್ತಾ ಇಲ್ಲ. ಅಂದ್ರೆ ಈ ಟಿ ಕೆ ರಾವ್ ಅಥವಾ ಎಚ್ ನರಸಿಂಹಯ್ಯ ಅವೆಲ್ಲ ಅವರನ್ನು ಓದೇ ಬೆಳೆದವರು. ಇವತ್ತು ಅಂಥ ಕೃತಿಗಳು ಆರಂಭದಲ್ಲಿ ಬರ್ತಾ ಇಲ್ಲ. ಆರಂಭದಲ್ಲಿ ಬಹಳ ಗಂಭೀರವಾದ ಕೃತಿಗಳು ಕೊಟ್ಟಾಗ ಅವನಿಗೆ ಸಾಹಿತ್ಯ ಜಗತ್ತಿಗೆ ಪ್ರವೇಶ ಪಡಲಿಕ್ಕೆ ಕಷ್ಟ ಆಗುತ್ತೆ. ಇವತ್ತು ಕಾಲೇಜ್ ಮಕ್ಕಳು ಓದ್ತಿರೋದು ಐ ಟು ಹ್ಯಾಡ್ ಎ ಲವ್ ಸ್ಟೋರಿ ಅಂತೇಳಿ, ಅದು ಇಲ್ಲೇ ಲಕ್ಷಾಂತರ ಪ್ರತಿಗಳು ಮಾರಾಟ ಆಗಿದೆ. ಮತ್ತೆ ಬೀದಿ ಬದಿಯೆಲ್ಲ 50 ರೂಪಾಯಿಗೆ ಸಿಗ್ತದೆ ಇವತ್ತು. ಅದನ್ನ ಏನಂದ್ರೆ ಈ ಪುಸ್ತಕದಲ್ಲಿ ಪೈರಸಿ ಅಂತ ಹೇಳೋದಿದೆಯಲ್ಲ ಅದು, ಅಥವಾ ಡಾನ್ ಬ್ರಾನ್ ಪುಸ್ತಕಗಳು, ಅಥವಾ ಅಮೀಶ್ ತ್ರಿಪಾಠಿದು ಶಿವ ಟ್ರಯಾಲಜಿ ಬಂತಲ್ಲ, ಅವ್ನು ಮೊನ್ನೆ ಹೇಳ್ಕೊಂಡು 10 ಕೋಟಿ ರೂಪಾಯಿ ಮಾಡಿದೆ ನಾನು ಈ ಪುಸ್ತಕಗಳನ್ನು ಮಾರಿ ಅಂತ. ಈ ರೀತಿಯ ಜನಪ್ರಿಯತೆ ಇಲ್ಲಿ ಕೂಡ ಇಂಗ್ಲಿಷ್ನಲ್ಲಿ ಆಗ್ತಾ ಇದೆ. ಅಂದ್ರೆ ಇಂಗ್ಲಿಷ್ ಪುಸ್ತಕಗಳನ್ನ ಇಂಗ್ಲಿಷ್ ವಿದ್ಯಾರ್ಥಿಗಳು ಓದ್ತಿದ್ದಾರೆ. ಬೆಂಗಳೂರಿನಂತ ಕಾಸ್ಮೋಪಾಲಿಟನ್ ಜಗತ್ತಲ್ಲಿ ನನ್ನ ಪಕ್ಕದಲ್ಲಿ ಕೂತವನು ಪಂಜಾಬಿ, ಈ ಕಡೆ ಕೂತವನು ಗುಜರಾತಿ ಆದಾಗ ನಾನು ಕೂಡ ಅದನ್ನೇ ಅವನ ಜೊತೆ ಮಾತಾಡಬೇಕಾದ್ರೆ ಆ ಪುಸ್ತಕ ಓದಬೇಕಾಗತ್ತೆ.
ಒಂದು ಸಾಮಾಜಿಕ ಸಂವಹನಕ್ಕೆ ಆ ಪುಸ್ತಕ ಓದಲೇಬೇಕಾಗುತ್ತೆ. ಅವನು ಕನ್ನಡದ ಲೇಖಕ ಇಂಗ್ಲೀಷ್ಗೆ ಅನುವಾದ ಮಾಡಿ ಓದಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈ ರೀತಿಯಲ್ಲಿ ಜನಪ್ರಿಯತೆ ಅಂತ ಹೇಳೋದು ಆ ಕ್ಷಣದಲ್ಲಿ ಆ ವಯೋಮಾನಕ್ಕೆ ತಕ್ಕಂತೆ ಬದಲಾಗ್ತಾ ಹೋಗುತ್ತೆ ಅಂತ. ನನಗೆ ಈಗ ಜನಪ್ರಿಯ ಸಾಹಿತ್ಯ ಯಾರು ಅಂತ ಹೇಳಿದ್ರೆ ನಾನು ಬೇರೆ ಯಾರ ಹೆಸರು ಹೇಳ್ಬೋದು, ನನಗೆ ಇಷ್ಟ ಆಗಿರೋರು. ಈ ಜನಪ್ರಿಯತೆ ಅಂತ ಹೇಳೋದು ಹಾಗೆ ಇವ್ರು ಹೇಳಿದಂಗೆ ಒಂದು ವಯೋಮಾನಕ್ಕೆ ತಕ್ಕಂತೆ ಬದಲಾಗುತ್ತಾ ಹೋಗೋದ್ರಿಂದ ಇದರ ಬಗ್ಗೆ ನಾವು ಬಹಳ ಗಂಭೀರವಾಗಿ ಮಾತಾಡೋದು ಅಥವಾ ಒಂದು ಸ್ಪಷ್ಟ ರೇಖೆ ಹಾಕೊಂಡು ಮಾತಾಡ್ಲಿಕ್ಕಾಗಲ್ಲ ಅಂತ. ಅಲ್ಲ, ಅದು ಬಹಳ ಇಂಟ್ರೆಸ್ಟಿಂಗ್ ನೀವು ಹೇಳಿದ್ದು. ನೋಡಿ, ನಂದೊಂದು ಸಣ್ಣ ಅನುಭವ ಹೇಳ್ತೀನಿ. ನಾನು ಒಂದ್ಸಲಿ ಬೆಂಗಳೂರಿನ ನಾಗಶ್ರೀ ಬುಕ್ ಡಿಪೋಗೆ ಹೋಗಿದ್ದೆ. ಸಣ್ಣ ಪುಸ್ತಕದ ಅಂಗಡಿ ಅದು. ಅವತ್ತಷ್ಟೇನೆ ಹ್ಯಾರಿ ಪಾಟರ್ ಸೀರೀಸ್ದು 7ನೇ ವಾಲ್ಯೂಮ್ ಬಂದಿತ್ತು. ನಾನು ನೋಡ್ತಾ ಇದ್ದಾಗೇನೆ 500-600 ಕಾಪಿಗಳು ಖರ್ಚಾಯ್ತು. ಇನ್ನೂ ಟೆಲಿಫೋನ್ ಮಾಡಿ ಇಷ್ಟೊತ್ತಿಗೆ ಬರ್ತೀವಿ ಅಂತ ಹೇಳ್ತಾ ಇದ್ರು. ಅವ್ರನ್ನ ಕೇಳಿದೆ ನಾನು, ಇಲ್ಲ ನಾವು ಫಸ್ಟ್ ಆರ್ಡರ್ 1,000ಕ್ಕೆ ಹಾಕಿದೀವಿ, ಈಗ ನೋಡಿದ್ರೆ ಮೊದಲನೇ ದಿನನೇ ಮುಗಿತಾ ಇದೆ, ಇನ್ನೊಂದು 1,000ಕ್ಕೆ ಈಗ ಆರ್ಡರ್ ಹಾಕ್ತೀನಿ ಅಂತ. ಅಂದ್ರೆ ಹಾಗೆ ಜನಪ್ರಿಯ ಸಾಹಿತ್ಯದ ಒಂದು ಪ್ರಭೇದಕ್ಕೊಂದು ಬಹಳ ಒಳ್ಳೆ ಉದಾಹರಣೆ ಆಗ್ಬೋದು. ಆದ್ರೆ ಕನ್ನಡದಲ್ಲಿ ಬಹುಶಃ ಆ ರೀತಿಯ ಜನಪ್ರಿಯ ಸಾಹಿತ್ಯದ ಪ್ರಭೇದ ಗುರುತಿಸುವಷ್ಟು ಇದೆಯಾ ಅನ್ನೋದು ನಾನು ಚರ್ಚೆ ಮಾಡ್ತೀನಿ. ಜನಪ್ರಿಯತೆಯ ಕಾರಣ ನೀವು ಪ್ರಾರಂಭದಲ್ಲಿ ಪ್ರಶ್ನೆಯಾಗಿ ಎತ್ತಿದ್ರಿ. ಅದನ್ನ ಇಷ್ಟೇ ಅಂತ ಹೇಳಕ್ಕಾಗಲ್ಲ. ಆದ್ರೆ ಇವರಿಬ್ರು ಆಗ್ಲೇ ಸ್ವಲ್ಪ ಮಟ್ಟಿಗೆ ಪ್ರಸ್ತಾಪ ಮಾಡಿದ್ರು. ಜನಪ್ರಿಯ ಅನ್ನೋ ಶಬ್ದದಲ್ಲೇ ಅವ್ರಿಗೆ ಏನ್ ಬೇಕೋ ಅದನ್ನೇ ಕೊಡುತ್ತೆ ಈ ಸಾಹಿತ್ಯ ಅನ್ನೋ ಅಂತ ಒಂದು ಲಕ್ಷಣ ಸೂಚಿತವಾಗತ್ತೆ. ಮತ್ತೆ ಜನ ಎಲ್ಲ ಏನ್ ಯೋಚಿಸ್ತಾರೋ, ಜನ ಎಲ್ಲ ಏನ್ ಸರಿ ಅಂತ ತಿಳ್ಕೊಂಡಿದಾರೋ ಅದನ್ನೇ ಪುನಃ ಹೇಳ್ತಾ ಹೋಗೋದ್ರಿಂದ ಅವ್ರು ಇದ್ದಲ್ಲೇ ಯಥಾಸ್ಥಿತಿಯನ್ನ ಒಪ್ಕೊಂಡು ಅದರಲ್ಲಿ ಒಂದು ನಮಗ್ ಗೊತ್ತಿರೋದನ್ನೇ ಇದು ಒದಗಿಸೋದ್ರಿಂದ ಅದು ಹಿತಕರವಾಗಿ ಕೂಡ ಅನ್ನಿಸ್ಬಹುದು ಅನ್ನೋದು ಒಂದ್ ಮೇಲೆ. ಅದು ಓದುಗರನ್ನ ದೊಡ್ಡ ಪ್ರಮಾಣದಲ್ಲಿ ತಲುಪಬೇಕು ಅನ್ನೋದನ್ನ ಬಹಳ ಮುಖ್ಯ ಗುರಿಯಾಗಿ ಹೊಂದಿರುವಂತ ಒಂದು ಸಾಹಿತ್ಯ. ಆದ್ರಿಂದ ಸಂವಹನಶೀಲತೆನೇ ಅದರ ಮುಖ್ಯ ಗುರಿ ಆಗಿರುತ್ತೆ. ಹೇಗೆ ಎಂತ ಭಾಷೆಯನ್ನ ಬಳಸಿದ್ರೆ, ಎಂತ ರೂಪಕಗಳನ್ನ ಬಳಸಿದ್ರೆ, ಯಾವ ವಿಚಾರಗಳನ್ನ ಪ್ರತಿಪಾದಿಸಿದ್ರೆ ಅದು ಬೇಗ ಜನರಿಗೆ ತಲುಪತ್ತೆ ಅನ್ನೋದನ್ನೇ ಅದು ಲಕ್ಷ್ಯವಾಗಿ ಇಟ್ಕೊಂಡಿರುತ್ತೆ. ಇದರ ಸಂದರ್ಭದಲ್ಲೇ ನಾನು ಇನ್ನೊಂಚೂರು ಇದನ್ನ ವಿಸ್ತರಿಸಿಕೊಂಡು ಈಗ ಈ ಜನಪ್ರಿಯತೆಯನ್ನ ಗಂಭೀರ ಸಾಹಿತ್ಯ ರಚನಾಕಾರರು ಕೂಡ ಬಳಸ್ತಿರೋದ್ರ ಬಗ್ಗೆ ನಾವು ಮತ್ತೆ ಮುಂದೆ ಚರ್ಚಿಸೋದಾದ್ರೆ ನಾನು ಇಲ್ಲಿ ಪ್ರಸ್ತಾಪಿಸಲ್ಲ. ಈಗ ನಿನ್ನೆ ಒಂದು ನಮ್ಮ LC ಸುಮಿತ್ರಾ ಅವರು ಮೆಚ್ಚಿದ ಕಾದಂಬರಿಯ ಬಗ್ಗೆ ಹೇಳ್ತಾ ಅವರು ಕೆಲವು ಗುಣಗಳನ್ನ ಜನಪ್ರಿಯ ಸಾಹಿತ್ಯದ ಲಕ್ಷಣಗಳು ಅಂತ ಹೇಳ್ತಾ ಕೊನೆಯಲ್ಲಿ ಅವ್ರು ಮೆಚ್ಚಿರುವಂತ ಕೃತಿ ಹೇಗೆ ಭಿನ್ನ ಅನ್ನೋದನ್ನ ಪ್ರತಿಪಾದಿಸಿದ್ರು. ನಾನು ಯಾಕದನ್ನ ಮುಖ್ಯ ಅಂತ ಭಾವಿಸ್ತಿದ್ದೀನಿ ಅಂತ ಹೇಳಿದ್ರೆ, ಈ ಹೇಳಿಕೆನ ಇವತ್ತು ಬರೀತಿರುವಂತಹ ಅನೇಕ ಬರಹಗಾರರು, ಅದರಲ್ಲಿ ಮಹಿಳೆಯರು ಪುರುಷರು ಅನ್ನುವಂಥ ಆ ಥರದ ವ್ಯತ್ಯಾಸ ಇಲ್ಲ. ಆದ್ರೆ ಮಾಧ್ಯಮಗಳ ಮೂಲಕ ತುಂಬಾ ಲಕ್ಷಾಂತರ ಜನರಿಗೆ ತಲುಪೋದಕ್ಕೆ ಸಾಧ್ಯವಿರುವಂತ ಬರಹವನ್ನ ಬರೀತಾ ಇರುವಂತವ್ರು. ಅದು ಒಂದು ಕಾಲಂ ಇರಬಹುದು, ಅದೊಂದು ರಾಜಕೀಯ ಚರ್ಚೆ ಇರಬಹುದು, ಒಂದು ಸಾಹಿತ್ಯದ ತಾತ್ವಿಕ ಚರ್ಚೆ ಇರಬಹುದು, ಅಥವಾ ಯಾವುದೋ ಊರಿನ ಒಂದು ಬವಣೆಯ ಕಥೆ ಇರಬಹುದು, ಎಲ್ಲೋ ನಡೆದಂತ ಒಬ್ಬ ಅತ್ಯಾಚಾರದ ಹುಡುಗಿಯ ಮೇಲಾದ ಅತ್ಯಾಚಾರದ ಕಥೆ ಇರಬಹುದು. ಅದನ್ನೆಲ್ಲ ಎಷ್ಟು ರೋಚಕವಾಗಿ ಭಾವನಾ ಪ್ರಧಾನವಾಗಿ ಅದರಲ್ಲಿ ಮುಳುಗಿ ಹೋದ ಹಾಗೆ ಅದನ್ನ ಸೂಕ್ಷ್ಮಾತಿ ಸೂಕ್ಷ್ಮ ವಿವರಗಳಲ್ಲಿ ಚರ್ಚಿಸಿ ಅದನ್ನ ಮುಂದಕ್ಕೆ ತರ್ತಾರೆ ಅಂತ ಹೇಳಿದ್ರೆ ಅದು ಬೇಗ ಜನರನ್ನ ತಲುಪತ್ತೆ. ಖಂಡಿತವಾಗಿ ಅದರ ಭಾವನಾಶೀಲತೆಯಿಂದಾಗಿನೇ ಅದು ಎಲ್ಲರೂ ಅದ್ರ ಜೊತೆ ತಮ್ಮನ್ನು ತಾವು ಗುರುತಿಸ್ಕೋಬಲ್ರು. ನಮ್ಮಲ್ಲೂ ಇಂಥದೆಲ್ಲ ಒಂದು ಏನೋ ನಡೆದೇ ಇದೆ ಅಂತಲೋ ನಮಗಿದು ಸಂಬಂಧಿಸಿದೆ ಅಂತಲೋ ಅನ್ನಿಸ್ಬಿಡ್ಬೋದು. ಆದ್ರೆ ಈ ತರಹದ ಬರಹ ಕೂಡ ಬರೀ ನಾವು ಈಗ ಹೇಳ್ತಾ ಇರುವಂತ ಜನಪ್ರಿಯತೆಯಿಂದ ಆಚೆಗೆ ಅದು ಬೆಳೆಯತ್ತಾ ಅಥವಾ ಇಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಎಲ್ಲಿನೂ ಒಂದು ಸಂವೇದನಾಶೀಲತೆ ಅನ್ನೋದು ಆ ಬರೀತಿರುವಂತವರ ವೈಚಾರಿಕ ಪ್ರಜ್ಞೆಯನ್ನೂ ಒಳಗೊಂಡು ಓದುಗರಲ್ಲೂ ಅಂಥದ್ದೊಂದು ಪ್ರಜ್ಞೆನ, ಒಂದು ಅರಿವನ್ನ, ಎಚ್ಚರವನ್ನ ಮೂಡಿಸದೇ ಇದ್ದ ಪಕ್ಷದಲ್ಲಿ ಅದು ಬರೀ ಭಾವನಾತ್ಮಕವಾಗಿ ಬರೆದು ಬಿಟ್ಟು ಮಾತ್ರಕ್ಕೆ ಅದು ಉತ್ತಮ ಸಾಹಿತ್ಯ ಆಗತ್ತಾ ಇಲ್ವಾ ಅನ್ನೋ ಪ್ರಶ್ನೆಯನ್ನ ನಾನು ಮುಂದಿಡ್ತಾ ಇದ್ದೀನಿ. ತುಂಬಾ ಜನ ಈಗ ಹಾಗೆ ಬರೀತಿರೋದ್ರಿಂದ ಇದು ಒಂದು ಮುಖ್ಯ ಪ್ರಶ್ನೆಯಾಗಿನೇ ನನಗೆ ಕಾಡುತ್ತೆ. ಅಂಕಣ ಬರಹ ಕೂಡ ಇಷ್ಟು ರೋಚಕವಾಗಿರ್ಬೇಕಾ, ಅದರಲ್ಲಿ ಇನ್ಯಾವ ಮಾದರಿಗಳು ಇಲ್ವಾ ಅಂತ. ಯಾಕೆ ಅದನ್ನ ಪ್ರಶ್ನೆ ಹುಟ್ಟತ್ತೆ ಅಂದ್ರೆ ಇಂಥದೇ ಬರೀಲಿ ಅಂತ ಜನ ನಿರೀಕ್ಷೆ ಮಾಡ್ತಾರೆ. ಅವಾಗ ಗಂಭೀರವಾಗಿ ಅಂತ ಏನೋ ಒಂದು ತಾತ್ವಿಕ ಚರ್ಚೆ ಬಂದ ತಕ್ಷಣ ಅದನ್ನ ಬದಿಗಿಡುವಂತ ಮತ್ತು ಈ ತರ ಯಾವ ರೋಚಕ ಅಂಶಗಳು ನಮಗೆ ಅತ್ಯಂತ ಆಪ್ತವಾಗಿ ಕಾಣಿಸುತ್ತೋ ಅದನ್ನೇ ಸ್ವೀಕರಿಸುವಂತ ಒಂದು ಧೋರಣೆಯನ್ನ ನಾವು ಈ ಎಲ್ಲ ಮಾಧ್ಯಮಗಳ ಮೂಲಕ ಇರ್ಬೋದು, ಬರಹಗಳ ಮೂಲಕ ಇರ್ಬೋದು ಮತ್ತೆ ಸೃಷ್ಟಿ ಮಾಡ್ತಾ ಇರ್ತೀವೇನೋ ಅಂತ ನನ್ಗನ್ಸ. ನಿಮ್ಮ ಮಾತಿನಲ್ಲಿ ನೀವು 2 ಮುಖ್ಯ ಅಂಶಗಳನ್ನ ಪ್ರಸ್ತಾಪ ಮಾಡಿದ್ದೀರಿ.
ಒಂದು, ಈ ಓದುಗರ ಭಾವುಕತೆಯನ್ನ ತಳಿಸುವ ಅಥವಾ ಅವರ ಭಾವಶೀಲತೆಯನ್ನ ಉದ್ದೀಪಿಸುವ ಒಂದು ಗುಣ ಇದಕ್ಕಿರುತ್ತೆ. ಇನ್ನೊಂದು, ನೀವು ಮೊದಲು ಪ್ರಸ್ತಾಪ ಮಾಡಿದ ಈ ಕ್ರೈಮ್ ಸ್ಟೋರೀಸು, ಕ್ರೈಮ್ ಫಿಕ್ಷನ್, ಈ ಪತ್ತೇದಾರಿ ಸಾಹಿತ್ಯ ಇವುಗಳಿಗೆ ಅಂತ ಅಂದ್ರೆ, ಹಾಗಾಗಿ ಈ ಲೇಖಕರು ತಮ್ಮ ವಾಕ್ಯ ರಚನಾ ಕ್ರಮದಲ್ಲಿ, ತಮ್ಮ ಪ್ಲಾಟ್ ಸ್ಟ್ರಕ್ಚರ್ ಅಲ್ಲಿ ಅಥವಾ ನಿರೂಪಣೆನಲ್ಲೇ ಒಂದು ವೇಗದ ಒಂದು ಕಥಾನಕವನ್ನು ಸೃಷ್ಟಿ ಮಾಡ್ತಾರೆ ಅಂತ. ಅದು ಮಾಡಿ ಅದು ಯಾವುದೋ ಒಂದು ಉತ್ತುಂಗಕ್ಕೆ ಹೋಗಿ ಅದು ಕೊನೆಗೆ ಒಂದು ರಹಸ್ಯ ಸ್ಫೋಟದಲ್ಲೋ ಅಥವಾ ಒಂದು ಒಂಥರ ಎಲ್ಲರೂ ಆಮೇಲೆ ಸುಖವಾಗಿದ್ರು ಅನ್ನುವ ತರದ ಒಂದು ಮನಸ್ಥಿತಿನಲ್ಲೋ ಮುಗಿಯೋದು ಅಂತ. ಇದನ್ನ ಅಂದ್ರೆ ಈ ಥರದ ವಿಷಯಗಳನ್ನ ಗಂಭೀರ ಸಾಹಿತ್ಯ ಕೂಡ ತಗೊಂಡೇ ಇದೆ. ಈಗ ಲವ್, ಸೆಕ್ಸ್, ವೈಲೆನ್ಸ್ ಅನ್ನೋದು ಅದು ಎಲ್ಲಾ ಸಾಹಿತ್ಯದ ಮೂಲ ವಸ್ತುಗಳೇ ಅದು. ಈಗ ಮ್ಯಾಕ್ಬೆತ್ನಲ್ಲಿ ಬಹಳ ಬೇಗನೆ ಗೊತ್ತಾಗುತ್ತೆ ಮ್ಯಾಕ್ಬೆತ್ತೆ ಕೊಲೆಗಾರ ಅಂತ. ಮ್ಯಾಕ್ಬೆತ್ತೆ ಕೊಲೆಗಾರ ಅಂತ ಗೊತ್ತಿದ್ರು ಕೂಡ ನಾವು 400 ವರ್ಷದಿಂದ ಅದನ್ನ ಓದ್ಕೊಂಡೇ ಬಂದಿದ್ದೀವಿ. ಅದನ್ನ ಅಂದ್ರೆ ಇಲ್ಲಿ ಕೊಲೆಗಾರ ಯಾರು ಅಂತ ತಿಳಿಯೋದಕ್ಕೆ ಓದೋದಿಲ್ಲ. ಆದ್ರೆ ಒಂದು ಪತ್ತೇದಾರಿ ಕಾದಂಬರಿ ಅದು ಎಷ್ಟು ರೋಚಕವಾಗಿರುತ್ತೆ, ಎಷ್ಟು ವೇಗವಾಗಿ ಓದಿಸ್ಕೊಂಡು ಹೋಗುತ್ತೆ, ಅದರ ಸಾವು ಕೂಡ ಅಷ್ಟೇ ಇರುತ್ತೆ ಅಂತ. 2ನೇ ಸಾರಿ ಯಾರು ಪತ್ತೇದಾರಿ ಕಾದಂಬರಿಯನ್ನ ಓದ್ತಾರೆ ಅಂತ ನನಗೊಂದು ಘಟನೆ ನೆನಪಾಗುತ್ತೆ. ಒಂದ್ಸಲಿ ಎಲಿಜಬೆತ್ ರಾಣಿ ಯಾವುದೋ ಒಂದು ಬಹಳ ಸುಪ್ರಸಿದ್ಧವಾದ ಒಂದು ಪತ್ತೇದಾರಿ ಸಿನಿಮಾ ನೋಡಬೇಕು ಅಂತ ಥಿಯೇಟರ್ಗೆ ಹೋಗ್ತಾಳೆ. ಹೋದಾಗ ಒಂದು ಸ್ವಲ್ಪ ಲೇಟ್ ಆಗಿಬಿಟ್ಟಿರುತ್ತೆ. ಆಗ ಅವನ ಗೇಟ್ ಕೀಪರ್ ಒಂದು ಟಾರ್ಚಲ್ಲಿ ಬೆಳಕಲ್ಲಿ ಇದನ್ನು ಮಾಡಿ ಹೋಗಿ ಸರಿಯಾದ ಸ್ಥಳದಲ್ಲಿ ಕೂಡಿಸ್ತಾನೆ. ಅವಳು ಸಿನಿಮಾ ನೋಡೋ ಆತುರದಲ್ಲಿ ಈ ಗೇಟ್ ಕೀಪರ್ಗೆ ಥ್ಯಾಂಕ್ಸ್ ಹೇಳೋದನ್ನೇ ಮರೆತು ಬಿಡ್ತಾಳೆ. ಅವರು ಈ ಎಟಿಕೆಟ್ಗೆ ತುಂಬಾ ಗಮನ ಕೊಡೋ ಜನ ಆದ್ರಿಂದ ಈ ಗೇಟ್ ಕೀಪರ್ಗೆ ಬಹಳ ಸಿಟ್ಟು ಬರುತ್ತೆ. ಆದ್ರೆ ರಾಣಿನ ಏನ್ ಮಾಡಕ್ಕಾಗತ್ತೆ, ಒಬ್ಬ ಗೇಟ್ ಕೀಪರ್ ಅಲ್ವಾ. ಅವನು ಮೆಲ್ಲಿಗೆ ಅವಳ ಕಿವಿ ಹತ್ರ ಬಾಗಿ ದ ಬಟ್ಲರ್ ಇಸ್ ದಿ ಮರ್ಡರರ್ ಮೇಡಮ್ ಅಂದ್ಬಿಟ್ಟು ಹೋಗ್ಬಿಡ್ತಾನಂತೆ. ಆಮೇಲೆ ಏನ್ ಸಿನಿಮಾ ನೋಡೋದು, ರಾಣಿ ವಾಪಸ್ ಮನೆಗೆ ಹೋದ್ಲು ಅಂತ. ಅಂದ್ರೆ ಇದು ಈ ಜನಪ್ರಿಯ ಸಾಹಿತ್ಯದ ಶಕ್ತಿಯಲ್ಲೇ ಅದರ ಮಿತಿನೂ ಇದೆ ಅನ್ನೋದನ್ನ ನಾವು ಗುರುತಿಸಬೇಕಾಗುತ್ತೆ. ಅದಕ್ಕೆ ನೀವು ಹೇಳಿದ್ರಿ, ಈಗ ಕನ್ನಡದಂತ ಸಂದರ್ಭದಲ್ಲಿ ಸಂಖ್ಯೆಯನ್ನೇ ಮಾನದಂಡವಾಗಿ ಇಟ್ಕೊಂಡ್ರು ಕೂಡ ಈಗ ಆಯಾ ಕಾಲದಲ್ಲಿ ಈ ಗಂಭೀರ ಸಾಹಿತ್ಯ ಹೆಚ್ಚು ಜನ ಓದುಗರನ್ನ ಒಳಗೊಳ್ಳದೆ ಹೋದ್ರೂ ಕೂಡ ಅದು ಅನೇಕ ಪೀಳಿಗೆಗಳನ್ನ ದಾಟಿ ಮುಂದುವರಿಯೋದ್ರಿಂದ ಆ ಓದುಗರ ಒಟ್ಟು ಸಂಖ್ಯೆ ಇದೆಯಲ್ಲ, ಅದು ಒಂದು ತತ್ಕಾಲೀನ ಜನಪ್ರಿಯ ಸಾಹಿತ್ಯದ ಓದುಗರ ಸಂಖ್ಯೆಗಿಂತ ಆಕ್ಚುಲಿ ಜಾಸ್ತಿನೇ ಇರಬಹುದು ಅಂತ. ಅಂದ್ರೆ ಈ ಸಂಖ್ಯಾ ಬಾಹುಳ್ಯವನ್ನೇ ಜನಪ್ರಿಯತೆಯ ಒಂದು ಏಕೈಕ ಮಾನದಂಡ ಅಂತ ನಾವು ಪ್ರಾಯಶಃ ತಗೊಳಕ್ಕಾಗಲ್ಲ ಅಂತ. ಈಗ ನಾನು ಇನ್ನೊಂದು ಪ್ರಶ್ನೆಯನ್ನ ಎತ್ತೋದಕ್ಕೆ ಪ್ರಯತ್ನ ಪಡ್ತೀನಿ. ಅಂದ್ರೆ ಈ ಒಂದು ಜನಪ್ರಿಯ ಕೃತಿಯ ಈ ಆಂತರಿಕ ರಚನೆ ಇದೆಯಲ್ಲ, ಸಂರಚನೆ ಇದೆಯಲ್ಲ, ಅದರ ಬಗ್ಗೆ ಸ್ವಲ್ಪ ನಾವು ಚರ್ಚೆ ಮಾಡಬೇಕು ಅಂತ. ಏನು ಅಂತಂದ್ರೆ, ಈಗ ಕೆಲವು ಕೃತಿಗಳು, ಈಗ ಪತ್ತೇದಾರಿ ಕಾದಂಬರಿಗಳು ಅಥವಾ ಅವು ಯಾವ ಕ್ಲೈಮ್ಸು ಮಾಡೋದೇ ಇಲ್ಲ ಗಂಭೀರ ಸಾಹಿತ್ಯ ಅಂತ. ಆದ್ರೆ ಯಾವುದನ್ನ ನಾವು ಶಿಷ್ಟ ಸಾಹಿತ್ಯ ಅಂತ ಹೇಳ್ತೀವಿ, ಇಲ್ಲಿ ಸ್ವಲ್ಪ ಒಂದು ತೊಡಕಿನ ಪ್ರಶ್ನೆ ಇದೆ. ನೀವು ಈಗಾಗಲೇ ಅದನ್ನು ಪ್ರಸ್ತಾಪ ಮಾಡಿದ್ದೀರಿ, ನಾನು ಮುಂದುವರಿಸ್ತಾ ಇದ್ದೀನಿ. ಅದೇನಂದ್ರೆ, ಅದು ಮೇಲ್ನೋಟಕ್ಕೆ ಬಹಳ ಉದಾರವಾದಿಯಾಗಿ, ಬಹಳ ಪ್ರಗತಿಪರವಾಗಿ, ಆಧುನಿಕವಾಗಿ, ಯಾವುದೋ ಒಂದು ಬಹಳ ಮುಖ್ಯ ಜಿಜ್ಞಾಸೆಯನ್ನ ಪ್ರತಿಪಾದನೆ ಮಾಡುವ ಹಾಗೆ ಕಾಣ್ತಾ ಇರುತ್ತದು ಮೇಲ್ನೋಟಕ್ಕೆ, ಅದರ ಸೂಪರ್ ಸ್ಟ್ರಕ್ಚರ್ನಲ್ಲಿ. ಆದ್ರೆ ಅದರ ಡೀಪ್ ಸ್ಟ್ರಕ್ಚರ್ಗೆ ಹೋಗ್ತಾ 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 ಅದು ಆಕ್ಚುಲಿ ಮಾಡ್ತಾ ಇರೋದೇನು ಅಂತಂದ್ರೆ, ಅದು ಹಳೆಯ ನಂಬಿಕೆಗಳನ್ನ, ಹಳೆಯ ಸಂಪ್ರದಾಯಗಳನ್ನ ಯಾವ ಯಥಾಸ್ಥಿತಿನಲ್ಲಿ ನಾವು ಉಳಿಬೇಕು ಅಂತ ಬಯಸ್ತಾ ಇರ್ತೀವಿ, ಅದನ್ನೇ ಗಟ್ಟಿಗೊಳಿಸ್ತಾ ಇರುತ್ತೆ ಅಂತ. ಆದ್ರೆ ಹಾಗೆ ಗಟ್ಟಿಗೊಳಿಸೋಕ್ಕಿಂತ ಮೊದಲು ನಮಗೊಂದು ಈ ವೈಚಾರಿಕ ಅಂತ ಹೇಳಬಹುದಾದ ಒಂದು ಪ್ಲೆಷರ್ ಅನ್ನು ಕೊಟ್ಟಿರುತ್ತೆ. ಅಂದ್ರೆ ನಾನು ಈ ತರದೊಂದು ಇಂಟೆಲೆಕ್ಚುಯಲ್ ಪ್ರೋಸೆಸ್ ಅಲ್ಲಿ ನನ್ನ ಮನಸ್ಸು ಹಾದುಕೊಂಡು ಬಂದಿದೆ ಅಂತ. ಅಂದ್ರೆ ಆ ರೀತಿಯ ಒಂದು ಮೇಲುನೋಟದ ವೈಚಾರಿಕ ಸುಖವನ್ನು ಕೊಟ್ಟು, ಆದ್ರೆ ಕೊನೆಯಲ್ಲಿ ಈ ಯಥಾಸ್ಥಿತಿಗೆ ಹೋಗುವಂತಹ ಇದನ್ನ ಕೂಡ ನಾವು ಕಾಣ್ತಾ ಇರ್ತೀವಿ. ಇದ್ರ ಬಗ್ಗೆ ನೀವು ಸ್ವಲ್ಪ ಬೆಳಕು ಚೆಲ್ಲಿ. ಇಲ್ಲ, ನೀವು ಹೇಳಿದ ಮಾತನ್ನು ಒಪ್ತೀನಿ ನಾನು. ಈ ಅದರ ಆಂತರಿಕ ಸ್ವರೂಪ ಅನ್ನೋದು ಒಂದು ಗಂಭೀರ ಸಾಹಿತ್ಯದಲ್ಲಿ ನನಗಾಗಲೇ ಹೇಳಿದಂಗೆ ಅದು ಪ್ರಶ್ನೆಗಳನ್ನು ಎತ್ತುವಂಥದ್ದು, ಯಾವುದೇ ಒಂದು ವಿಷಯದ ಹಲವು ಮಗ್ಗಲುಗಳನ್ನು, ಮತ್ತೆ ಒಂದು ಅತ್ಯಂತ ಮುಖ್ಯವಾಗಿ ಒಂದು ಮೌಲ್ಯಗಳನ್ನು, ಒಂದು ವ್ಯಾಲ್ಯೂ ಸಿಸ್ಟಮ್ ಅನ್ನು ಅದು ಪ್ರಶ್ನೆ ಮಾಡುತ್ತೆ. ಆ ಮೂಲಕ ನಮ್ಮ ಅನುಭವದ ಸಾಧ್ಯತೆಗಳನ್ನು ಹಿಗ್ಸೋದಿರಲಿ ಅಥವಾ
ಬೇರೆ ರೀತಿಯ ಒಂದು ದೃಷ್ಟಿಕೋನ ಒದಗಿಸೋದ್ರಲ್ಲಿ ಮಾಡುತ್ತದೆ. ನಿಮ್ಮ ಜನಪ್ರಿಯ ಸಾಹಿತ್ಯದಲ್ಲಿ ಆ ಬಗೆಯ ಯಾವ ಒಂದು ಪ್ರಯತ್ನಗಳು ಇರೋದಿಲ್ಲ. ಅಂದ್ರೆ ಅದು ಒಂದು ಸುಲಭವಾದ ಪರಿಹಾರ ಒದಗಿಸದೇ ಇರೋದು ಯಾವತ್ತೂ ಜನಪ್ರಿಯ ಆಗೋದೇ ಇಲ್ಲ. ಯಾಕಂದ್ರೆ ನಿಮಗೆ ಪ್ರಶ್ನೆಗಳನ್ನು ಎತ್ತಿಕೊಂಡು ಬಿಟ್ಟರೆ ಅದು ಯಾವತ್ತೂ ಒಂದು ಜನಪ್ರಿಯವಾದ ಒಂದು ಪ್ರಕಾರ ಆಗೋದಿಲ್ಲ. ಮತ್ತು ಈಗಾಗಲೇ ಹೇಳಿದಂಗೆ ಕೆಲವು ಲಕ್ಷಣಗಳು ಈ ಗಂಭೀರ ಸಾಹಿತ್ಯದಲ್ಲಿ ಇರ್ತವೆ ಅಂತ ಇವರು ಹೇಳಿದರು. ಅದು ಎಲ್ಲ ಒಂದು ಬರವಣಿಗೆಯ ಒಂದು ರೀತಿ. ಅದು ಅಂದರೆ ನಾವು ಓದಿಸ್ಕೊಂಡು ಹೋಗೋದು ಅಂತ ಹೇಳ್ತೀವಿ. ಎಲ್ಲ ಒಳ್ಳೆಯ ಸಾಹಿತ್ಯವು, ಎಲ್ಲ ಗಂಭೀರ ಸಾಹಿತ್ಯವು ಓದಿಸ್ಕೊಂಡು ಹೋಗುತ್ತಂತೆ ನಾನು ತಿಳ್ಕೊಂಡಿದ್ದೀನಿ. ಆದರೆ ಜನಪ್ರಿಯ ಸಾಹಿತ್ಯದಲ್ಲಿ ಸಾಮಾನ್ಯವಾಗಿ ಕುತೂಹಲ ಒಂದರ ಬೆನ್ನ ಮೇಲೆ ಅದು ಸವಾರಿ ಮಾಡ್ತಾ ಇರುತ್ತೆ. ಅದರಿಂದ ಈಗ ನೀವು ಹೇಳಿದಂಗೆ ಕೊಲೆಗಾರ ಯಾರು ಅಂತ ಗೊತ್ತಾದ್ಮೇಲೆ ಮತ್ತೆ ಸ್ವಾರಸ್ಯ ಇರೋದಿಲ್ಲ ಅದರಲ್ಲಿ. ಆದರೆ ಈ ಓದಿಸ್ಕೊಂಡು ಹೋಗೋದನ್ನೋದಿಲ್ಲ, ಅದನ್ನು ನಾವು ಸ್ವಲ್ಪ ನೆಗೆಟಿವ್ ಆದ ಅರ್ಥದಲ್ಲಿ ಬಳಸ್ತಾ ಇದ್ದೀವಿ ಕನ್ನಡ ಸಾಹಿತ್ಯದ ಕಾಂಟೆಕ್ಸ್ಟಲ್ಲಿ ಅಂತ ನಾನು ಅನ್ಸ್ಕೊಂಡಿದ್ದೆ. ಅದು ಹಂಗಲ್ಲ. ಅದು ಎಲ್ಲ ಜಗತ್ತಿನ ಎಲ್ಲ ಒಳ್ಳೆಯ ಸಾಹಿತ್ಯವೂ ಓದಿಸ್ಕೊಂಡು ಹೋಗೋ ಗುಣ ಇರುತ್ತೆ. ಕೆಲವೊಂದಕ್ಕೆ ಅದರ ವೇಗ ಓದಿಸ್ಕೊಂಡು ಹೋಗ್ಬೋದು, ಕೆಲವೊಂದಕ್ಕೆ ಅದರದ ಸ್ಲೋನೆಸ್ ಇದೆಯಲ್ಲ ಅದೇ ಅದರ ಒಂದು ಕ್ವಾಲಿಟಿ ಆಗ್ಬೋದು. ಕೆಲವು ಕಡೆಗೆ ಭಾಷೆ ಅದರ ಒಂದು ಗುಣ ಇರ್ಬೋದು, ಕೆಲವು ಕಡೆ ಅದರ ಪೊಯಿಟಿಕ್ ಕ್ವಾಲಿಟಿ ಇರ್ಬೋದು. ಸೊ ಹೀಗೆ ಅದರ ನಾನಾ ಮಗ್ಗಲುಗಳು, ಅದರ ಭಾಷೆ, ಸಂಸ್ಕೃತಿ, ಹೀಗೆ ನಾನಾ ಮಗ್ಗಲುಗಳಿಂದ ಒಂದು ಉಳಿಸ್ಕೊಂಡು ಹೋಗೋ ಒಂದು ಗುಣ ಒಂದು ಕ್ರಿಯೇಟ್ ಆಗುತ್ತೆ. ಆದರೆ ಜನಪ್ರಿಯ ಸಾಹಿತ್ಯದಲ್ಲಿ ಸಾಮಾನ್ಯವಾಗಿ ಕುತೂಹಲ, ರೋಚಕತೆ, ಮತ್ತೆ ಒಂದು ನೀವು ಹೇಳಿದಂಗೆ ನಾವೊಂದು ಯಾವುದೋ ಒಂದು ದೊಡ್ಡ ಇಂಟೆಲೆಕ್ಚುಯಲ್ ಪ್ರೊಸೆಸ್ಸಲ್ಲಿ ನಾವು ಭಾಗಿಯಾಗ್ತೀವಿ ಅನ್ನೋ ಒಂದು ಪೊಳ್ಳು ಅನುಭವವನ್ನು ಅದು ಕೊಡುತ್ತೆ. ಒಂಥರ ಡಿಬೇಟ್ ಥರ ಇರುತ್ತೆ. ಅದರ ಕೊನೆಯಲ್ಲಿ ಅದೊಂದು ಸಮಾಧಾನವನ್ನು ಕೊಟ್ಟು ನಿಮಗೆ ಮಾಡುವಂಥದ್ದು. ಇದು ಸಾಮಾನ್ಯವಾಗಿ ಅದರ ಒಂದು ಆಂತರಿಕ ಸ್ವರೂಪ. ಹಾಗಾಗಿ ಒಂದು ಸಮಾನತೆಯ ವಿಚಾರಧಾರೆ ಇರುತ್ತಲ್ಲ, ಅದ್ರ ಜೊತೆಗೆ ನಮ್ಮಲ್ಲಿ ಇವತ್ತು ಎರಡು ವಾದ, ಒಂದು ಗ್ರೇ ಜಗತ್ತು ಅಂತ ಹೇಳೋದೇ ಇಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ನನ್ನ ವಾದ ಇದು ಅಂತ ನಾನು ಮಂಡಿಸ್ತಾ ಇರ್ತೇನೆ. ನೀವು ಉದಾಹರಣೆಗೆ ಯಾವುದೇ ಒಂದು ರಾಜಕೀಯ ಇದನ್ನು ತಗೊಂಡ್ರೆ ನನಗೆ ರಾಜಕೀಯವಾಗಿ ನನ್ನ ಧೋರಣೆ ಇದು, ಇವನು ಮುಖ್ಯಮಂತ್ರಿ ಆಗಬೇಕು, ಇವನು ಪ್ರಧಾನಿ ಆಗಬೇಕು ಅಂತ ಆಸೆ ಇರುತ್ತೆ. ಇದನ್ನು ಭಾಳ ಸರಳವಾಗಿ ಹೇಳೋದ್ರ ಬದಲು ಒಂದು ಗಾಢವಾಗಿ ಒಂದು ಕೃತಿಯ ಮೂಲಕ ಹೇಳಲಿಕ್ಕೆ ಪ್ರಯತ್ನ ಪಡ್ತಾರೆ ನೋಡಿ. ಪ್ರಯತ್ನ ಪಟ್ಟಾಗ ನಾವು ಕೂಡ ಇಂಟೆಲೆಕ್ಚುವಲ್ ಆಗಿ ಯೋಚನೆ ಮಾಡಿ, ಅದೊಂಥರ ಸ್ಯೂಡೋ ಇಂಟೆಲೆಕ್ಚುವಲಿಸಮ್. ಆ ರೀತಿಯಲ್ಲಿ ನಾವು ಕೂಡ ಬಹಳ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದೀವಿ. ನಮ್ಮಲ್ಲೂ ಕೂಡ ಸಿದ್ಧಾಂತಗಳಿವೆ, ನಾವು ಕೂಡ ಅದನ್ನು ಸೈದ್ಧಾಂತಿಕವಾಗಿ ಮಂಡಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳುವ ಒಂದು ಭರವಸೆಯನ್ನು ಹುಟ್ಟಿಸುವ ಹೊತ್ತಿಗೆನೆ, ಅಂದರೆ ಈ ಬುದ್ಧಿಜೀವಿ ಲಕ್ಷಣ ಎಲ್ಲರಲ್ಲೂ ಇರುತ್ತೆ. ನಾನು ಕೂಡ ಒಂದು ಬುದ್ಧಿಜೀವಿ ಅಂತ ಅನಿಸ್ಕೋಬೇಕು ಅಂತ ಪ್ರತಿಯೊಬ್ಬರು ಇರೋದ್ರಿಂದ ಅವರ ಒಂದು ಅಗತ್ಯವನ್ನು ಪೂರೈಸುವಂಥ ಕೆಲಸವನ್ನು ನೀವು ಹೇಳಿದಂಥ ಕೃತಿಗಳು ಮಾಡ್ತಾ ಇರ್ತದೆ. ನಾನು ಭಾಳ ಗಂಭೀರವಾದನ್ನು ಓದ್ತಾ ಇದ್ದೀನಿ, ಪೊಳ್ಳು ಸಾಹಿತ್ಯನ ಓದ್ತಾ ಇಲ್ಲ ಅಂತ. ಸೊ ಈ ರೀತಿಯ ಒಂದು ಕೃತಿಗಳು ಎಲ್ಲ ಕಾಲದಲ್ಲೂ ಬರ್ತಾ ಇರ್ತವೆ, ಬಹಳ ಜನಪ್ರಿಯವಾಗ್ತವೆ, ಬಹಳ ಮಾರಾಟಗಳು ಆಗ್ತವೆ. ಬಟ್ ಆ ಕೃತಿ ಅಂತಿಮವಾಗಿ ನಿಮ್ಮನ್ನು ಸತ್ಯದ ಕಡೆಗೆ ಒಯ್ಯೋದೇ ಇಲ್ಲ. ನಿಮ್ಗೆ ಗೊತ್ತಿರೋ ಸತ್ಯವನ್ನು ಮತ್ತೆ ಮತ್ತೆ ಗಟ್ಟಿ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಇದನ್ನು ನಾವು ಒಂದು ಹಂತದಲ್ಲಿ ಬಯಸ್ತೀವಿ ಅಂತ ಅನ್ಸುತ್ತೆ. ಅಂದರೆ ಬಹಳಷ್ಟು ಓದುಗರು ಅಂಥ ಪುಸ್ತಕವನ್ನು ಓದುವವರು ಅವರಿಗೆ ತಮ್ಮ ವಿಚಾರಗಳನ್ನು ಮತ್ತೆ ಮತ್ತೆ ಗಟ್ಟಿಗೊಳಿಸೋದಕ್ಕೆ, ಅಂದರೆ ಮುಸ್ಲಿಮರು ಬಂದು ಈ ದೇಶವನ್ನು ಹಾಳು ಮಾಡಿದ್ರು ಅಂತ ಹೇಳ್ಬೋದು, ಈ ಥರ ವಿಚಾರಗಳಿದಾವಲ್ಲ, ಇದನ್ನು ಗಟ್ಟಿಗೊಳಿಸಲಿಕ್ಕೆ ಅಂಥ ಕೃತಿಗಳು ಬೇಕಾಗ್ತದೆ. ಅದನ್ನು ಓದ್ತಾ ಇರ್ತಾರೆ. ಅದು ಬಹಳ ಇಂಟ್ರೆಸ್ಟಿಂಗ್ ನೀವು ಹೇಳಿದ್ದು. ಅಂದ್ರೆ ಜನಪ್ರಿಯ ಸಾಹಿತ್ಯದ ಇನ್ನೆರಡು ಲಕ್ಷಣಗಳು ನಿಮ್ಮ ಮಾತಿನಲ್ಲಿ ಸೂಚಿತ ಆಯ್ತು. ಒಂದು ಏನು ಅಂದ್ರೆ ಈ ಕ್ಯಾರೆಕ್ಟರೈಸೇಷನ್ ಅಲ್ಲಿ ಒಂದು ಟೈಪಾಲಜಿ ಇರುತ್ತೆ ಅಂತ, ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಕ್ಯಾರೆಕ್ಟರ್ಸ್ ಅಂತ. ಸೊ ಅದರಿಂದ ಈ ಓದುಗರಿಗೆ ಬಹಳ ಸುಲಭ, ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಜೊತೆಗೆ ಐಡೆಂಟಿಫೈ ಮಾಡಿಕೊಂಡು ಅದ್ರ ಜೊತೆಗೆ ಹೋಗ್ಬಿಡ್ಬೋದು ಅಂತ. ಅಂದ್ರೆ ಅವನು ತಾನು ವೈಚಾರಿಕ ಜಿಜ್ಞಾಸೆಯನ್ನ ಮಾಡದೆ ಒಂದು ಪಾತ್ರದ ಪರ ಅಥವಾ ವಿರೋಧವನ್ನ ತಾಳ್ಕೊಂಡು ಓದೋದಕ್ಕೆ ಇದಾಗತ್ತೆ ಅಂತ. ಇನ್ನೊಂದು ಅದಕ್ಕಿಂತ ಬಹಳ ಮುಖ್ಯವಾದದ್ದು, ಅದು ಕ್ರೈಮ್ ಫಿಕ್ಷನ್ಗಲ್ಲ, ನಾವು ಸ್ವಲ್ಪ ಮೇಲ್ನೋಟಕ್ಕೆ ಗಂಭೀರವಾಗಿ ಕಾಣೋ ಸಾಹಿತ್ಯದಲ್ಲೂ ಕಾಣುತ್ತೆ. ಇದರಲ್ಲಿ ಏನು ಅಂದ್ರೆ ಈ ಮನುಷ್ಯ ಅನ್ನೋನು ಮನುಷ್ಯನಾಗಿ ಕಾಣಲ್ಲ. ಅಂದ್ರೆ ಅವನೊಂದು ಸೋಷಿಯಲ್ ಬೀಯಿಂಗ್ ಆಗಿ ಕಾಣ್ತಾನೆ ಅಂತ. ಅದು ಲೆಫ್ಟ್ ಲಿಟರೇಚರ್ ಅಲ್ಲೂ ಇರ್ಬೋದು, ರೈಟ್ ಲಿಟರೇಚರ್ ಅಲ್ಲೂ ಇರ್ಬೋದು. ಅಂದ್ರೆ ಅಲ್ಲಿ ಅವರು ಆ ಪಾತ್ರ ಯಾವುದೋ ಒಂದು ವಿಚಾರಕ್ಕೆ ಸಂಕೇತವಾಗಿಯೋ ಅಥವಾ ಯಾವುದೋ ಒಂದು ಮನೋಧರ್ಮವನ್ನ ಪ್ರತಿನಿಧಿಸುವ ಇದು ಅಂತ. ಅಂದ್ರೆ ಒಂದು ಪೂರ್ಣ ಮನುಷ್ಯ ಕಾಣೋದಿಲ್ಲ. ಈಗ ನಮಗೆ ಕುವೆಂಪು ಅಥವಾ ಕಾರಂತರ ಕಾದಂಬರಿಗಳಲ್ಲಾಗೆ, ಅಂದ್ರೆ ಕುವೆಂಪು ಅಥವಾ ಕಾರಂತರ ಕಾದಂಬರಿಗಳಲ್ಲಿ ಬಹಳ ಸುಲಭವಾಗಿ ಇವನು ಒಳ್ಳೆ ಮನುಷ್ಯ, ಇವನು ಕೆಟ್ಟ ಮನುಷ್ಯ ಅಂತ ಹೇಳಕ್ಕೆ ಆಗಲ್ಲ. ಯಾಕೆಂದ್ರೆ ಆ ಮನುಷ್ಯ ವ್ಯಕ್ತಿತ್ವದ ಹಲವು ಆಯಾಮಗಳು ಏಕಕಾಲದಲ್ಲಿ ಆ ಪಾತ್ರ ರಚನೆಯಲ್ಲೇ ಬಂದಿರುತ್ತೆ ಅಂತ. ಆದ್ರೆ ಜನಪ್ರಿಯ ಸಾಹಿತ್ಯದಲ್ಲಿ ಹೀಗಿರಲ್ಲ ಅಲ್ವಾ? ಪಾತ್ರ ಚಿತ್ರಣದಲ್ಲಿ ಕಪ್ಪು ಬಿಳುಪು ಇರುತ್ತೆ ಇಲ್ಲ ಅನ್ನೋದಕ್ಕಿಂತನೂ ಮೌಲ್ಯ ಕಲ್ಪನೆಯಲ್ಲೇ ಈ ತರಹ ಒಂದು
ಮುಖವಾಡವೊಂದನ್ನು, ವೈಚಾರಿಕತೆಯ ಮುಖವಾಡವೊಂದನ್ನು ತೊಟ್ಕೊಂಡು ಜನರನ್ನ ನಾನು ತುಂಬಾ ಸಂಶೋಧನಾತ್ಮಕವಾಗಿ ಅವರನ್ನ ಹೊಸದೊಂದು ವಿಚಾರದ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಬೆಳೆಸ್ತಾ ಕೊನೆಗೆ ತಪ್ಪಂತ ಎತ್ತಾಕುವ ಹಾಗೆ ಅವರಲ್ಲಿರುವಂಥ ಎಲ್ಲ ಮೌಢ್ಯಗಳನ್ನ, ಅವರಲ್ಲಿರುವಂಥ ಪಾರಸ್ಪರಿಕವಾದಂಥ ಮನುಷ್ಯರೇ ಗುಮಾನಿ ಪಡುವಂಥ ಲಕ್ಷಣಗಳನ್ನೇ ಅವು ಬಿಂಬಿಸ್ತಾ ಇರುವಂಥ ಸಾಧ್ಯತೆ ಇದೆ. ಇವರು ಅದನ್ನ ಹೆಸರು ಹೇಳೋದಕ್ಕೆ ಸ್ವಲ್ಪ ಮುಜುಗರ ಪಟ್ಕೊಂಡ್ರು ಏನೋ ಜೋಗಿಯವರು. ಕವಲು ಮತ್ತು ಆವರಣ ಈ ಎರಡೂ ಕಾದಂಬರಿಗಳು ನನ್ನ ದೃಷ್ಟಿಯಲ್ಲಿ ಅವು ಅತ್ಯಂತ ವೈಚಾರಿಕ ಆಕಾರವನ್ನ ತೊಟ್ಕೊಂಡು ಮೆರೆಯುವಂತಹ ಅತ್ಯಂತ ದುಷ್ಟತರವಾದ ಪರಿಣಾಮವನ್ನು ಬೀರುವಂತ ಜನಪ್ರಿಯತೆಯ ಎರಡು ಮಾದರಿಗಳು ಅಂತಾನೆ ನಾನು ಪರಿಗಣಿಸ್ತೇನೆ. ಬಹುಶಃ ಅವು ದಿನಕ್ಕೆ ತಿಂಗಳಿಗೆ ಎಷ್ಟೆಷ್ಟೊಂದು ಪ್ರತಿಗಳು ಖರ್ಚಾದವು ಅನ್ನೋ ಚರ್ಚೆನೇ ಬಹಳ ಮುಖ್ಯವಾಗಿ. ಆಮೇಲೆ ಅವುಗಳನ್ನ ಕುರಿತು ವಿಚಾರ ಸಂಕಿರಣಗಳನ್ನ ನಡೆಸುವವರು ಒಂದೊಂದೇ ಗುಂಪಿನ ಜನಗಳಾಗಿದ್ದು, ಆ ಕೃತಿಗಳ ರಚನೆಯ ಹಿನ್ನೆಲೆಯಲ್ಲೂ ಒಂದು ಸಾಮುದಾಯಿಕವಾದಂತಹ ಒಂದು ರಾಜಕೀಯ ಶಕ್ತಿಗಳು ಕೆಲಸ ಮಾಡ್ತಾ ಇದ್ರೆ ಆ ಜನರಿಗೆ ಮೆಚ್ಚುಗೆ ಆಗುವಂತ ಸತ್ಯವನ್ನೇ ಆ ಕೃತಿಗಳು ಕೂಡ ಹೇಳ್ತಾ ಇರುವಾಗ ಅದನ್ನ ಎಷ್ಟರ ಮಟ್ಟಿಗೆ ನಾವು ಅತ್ಯಂತ ಗಂಭೀರವಾದ ಮೌಲಿಕವಾದ ರಚನೆಗಳು ಅಂತ ಸ್ವೀಕರಿಸಲೇ ಬಿಡ್ಲಿ, ಆದ್ರೆ ಅವು ಬೀರುವಂತ ದುಷ್ಪರಿಣಾಮವನ್ನ ಬೀರುತ್ತವೆ. ಸುಮಾರು ಆ ತರ ಪ್ರಭಾವಗಳನ್ನು ನಾವು ಕಾಣ್ತೇವೆ. ಅವು ಕ್ರಿಯಾತ್ಮಕವಾಗಿ ಜನರ ವರ್ತನೆಯಲ್ಲಿ ವ್ಯಕ್ತವಾಗುವಷ್ಟು ಪರಿಣಾಮಕಾರಿ ಆಗ್ಬಿಟ್ಟಿರುತ್ತವೆ. ಈಗ ತುಂಬಾ ಗಂಭೀರವಾದ ಅನಂತಮೂರ್ತಿ ಅವರದೋ ಅಥವಾ ಶಂಕರ ಮುಕಾಶಿ ಪುಣೇಕರ್ ಅವರದೋ ಬೇರೆಯವರದೋ ನಾವು ಕಾದಂಬರಿಗಳನ್ನು ಓದಿ ಆಂತರಿಕವಾಗಿ ನಾವು ಯೋಚನೆ ಮಾಡಬಹುದು, ಆಂತರಿಕವಾಗಿ ವಿಕಾಸ ಹೊಂದಬಹುದು. ಆದರೆ ಡೈರೆಕ್ಟ್ ಆಗಿ ಕಡಿ ಕೊಲ್ಲು ಅನ್ನುವಂಥ ಪ್ರೇರಣೆ ಕೊಡುವಂತ ಸಾಹಿತ್ಯ ಇರುತ್ತಲ್ಲ, ಅದು ಜನಪ್ರಿಯತೆಯ ಹೆಸರು ಧರಿಸಿ ವೈಚಾರಿಕತೆಯ ಆಕೃತಿ ತೊಟ್ಟು ಬಂದಾಗ ಅತ್ಯಂತ ಕೆಟ್ಟ ಪರಿಣಾಮವನ್ನು ಸಮಾಜದ ಮೇಲೆ ಬೀರುತ್ತೆ. ಸಾಂಸ್ಕೃತಿಕ ಆಯಾಮಗಳು ಅಂತ ನಾವು ಚರ್ಚೆ ಮಾಡುವಾಗ ಆ ಅಂಶದ ಕಡೆಗೆ ಹೆಚ್ಚು ಗಮನನು ಕೊಡಬೇಕಾಗುತ್ತೆ. ಅಂದ್ರೆ ಜನಪ್ರಿಯತೆಯನ್ನ ಬರೀ ರಂಜಕ ಮಾತ್ರ ಆಗದೇನೆ ಅದು ಕುತ್ಸಿತ ಮನೋಧರ್ಮವನ್ನ ಅಥವಾ ಮನುಷ್ಯರಲ್ಲಿ ಕಳಪೆತನವನ್ನ ಬೆಳೆಸುವುದಾದ್ರೆ ಅದನ್ನ ಎಷ್ಟರ ಮಟ್ಟಿಗೆ ಒಪ್ಕೋಬೇಕು ಅಥವಾ ಬಿಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ನೀವು ಹೇಳಿದ್ದಕ್ಕೆ ಒಂದು ಅಡಿ ಟಿಪ್ಪಣಿನ ಸೇರಿಸೋದಾದ್ರೆ, ಇದು ಈ ಕೆಲವು ಸಲ ಸಂಖ್ಯೆಯನ್ನ ಆಧರಿಸಿದ ಜನಪ್ರಿಯತೆಯನ್ನ ಹುಸಿಯಾಗಿ ಪ್ರೊಜೆಕ್ಟ್ ಮಾಡೋದು ಕೂಡ ಕಾಣ್ತಾ ಇರುತ್ತೆ ಅಂತ. ನೀವು ಕವಲು ಮತ್ತೆ ಆವರಣವನ್ನ ಪ್ರಸ್ತಾಪ ಮಾಡಿದ್ರಿಂದ ನನಗೆ ಗೊತ್ತು, ಅನೇಕ ಸಣ್ಣ ಊರುಗಳಲ್ಲಿ ಅದನ್ನ ನೂರಾರು ಪ್ರತಿಗಳಲ್ಲಿ ಆ ಪುಸ್ತಕಗಳನ್ನ ತರಿಸ್ಕೊಂಡವರು ಪುಸ್ತಕದ ಅಂಗಡಿಯವರು ಅಲ್ಲ ಅಥವಾ ಓದುಗರು ಅಲ್ಲ. ಅದು ಕೆಲವು ಸಂಸ್ಥೆಗಳು, ಬಜರಂಗ ದಳ, RSS ಇಂಥ ಸಂಸ್ಥೆಗಳು ನೇರವಾಗಿ 50-100 ಕಾಪಿಗಳನ್ನ ತರಿಸ್ಕೊಂಡು ತನ್ನ ಕೇಡರ್ಗೆ ಹಂಚಿದ್ದನ್ನ ನಾವು ನೋಡ್ತೀವಿ. ಅದರಲ್ಲಿ ಎಷ್ಟು ಜನ ಓದಿದ್ರು ಅಂತ ಕೂಡ ನನಗೆ ಬಹಳ ಅನುಮಾನ ಇದೆ. ಅದು ಆದ್ರೆ ಇದು ಏನೋ ಒಂದು ಹೊಸ ವಿಚಾರವನ್ನ ಕನ್ನಡ ಜನತೆಗೆ ಕೊಡ್ತಾ ಇದೆ ಅನ್ನುವ ಒಂದು ಹುಸಿ ಸಂಖ್ಯೆಯ ಪ್ರೊಜೆಕ್ಷನ್ ಕೂಡ ಇದರಲ್ಲಿ ಇರ್ಬೋದೇನೋ ಅಂತ. ಈಗ ಇಲ್ಲಿ ಅನೇಕ ಪ್ರಶ್ನೆಗಳು ಬರ್ತಾ ಇವೆ. ಇದರಲ್ಲಿ ಒಂದು ಪ್ರಶ್ನೆ ನಾವು ಮಾತಾಡಬೇಕು ಅನ್ಕೊಂಡಿರೋದಕ್ಕೂ ಸಂಬಂಧ ಆಗಿದ್ರಿಂದ ಈ ಪ್ರಶ್ನೆಯನ್ನು ತಗೊಳ್ತೀನಿ. ಸಿದ್ದು ಗದಗ ಅವರು ಈ ಪ್ರಶ್ನೆನ ಕೇಳಿದ್ದಾರೆ, ಜೋಗಿ ಅವ್ರಿಗೆ ಕೇಳಿದ್ದಾರೆ, ನೀವು ಎಲ್ಲರೂ ಡಿಸ್ಕಸ್ ಮಾಡ್ಬೋದು. ಏನಂದ್ರೆ ಈ ಜನಪ್ರಿಯ ಸಾಹಿತ್ಯ ಟೈಮ್ ಪಾಸ್ ಸಾಹಿತ್ಯ ಎಂದು ನೀವು ಹೇಳಿದ್ರಿ. ಹಾಗಾದ್ರೆ ಇಂತಹ ಪುಸ್ತಕಗಳ ಅಧ್ಯಯನದಿಂದ ಪ್ರಸ್ತುತ ತವಕತಲ್ಲಣಗಳ ಬಗ್ಗೆ ಸಂವೇದನೆ ಮೂಡುವುದು ಹೇಗೆ ಅನ್ನುವ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಪ್ರಶ್ನೆನ ಒಂದು ಚೂರು ವಿಸ್ತರಿಸ್ತೀನಿ ನಾನು. ಅದೇನು ಅಂದ್ರೆ, ಈಗ ಈ ಜನಪ್ರಿಯ ಸಾಹಿತ್ಯ ಮತ್ತು ಗಂಭೀರ ಸಾಹಿತ್ಯದ ವ್ಯತ್ಯಾಸಗಳಿಂದ ನಾವು ಗುರುತಿಸ್ತಾ, ಹೇಗೆ ಗಂಭೀರವಾದ ಸಾಹಿತ್ಯ ಅದು ಒಂದು ಓದುಗ ಸಮುದಾಯದಲ್ಲಿ ಪೀಳಿಗೆಗಳನ್ನ ದಾಟ್ಕೊಂಡು ಅದು ಬೇರೆ ಬೇರೆ ರೀತಿ ಚರ್ಚೆಗೆ ಒಳಗಾಗ್ತಾ ಅದು ನಮ್ಮ ಮನಸ್ಸಿನಲ್ಲಿ ಇರುತ್ತೆ. ಈ ಜನಪ್ರಿಯ ಸಾಹಿತ್ಯ ಅನ್ನೋದು ತಕ್ಷಣ ಒಂದು ಖುಷಿಯನ್ನ ಕೊಟ್ಟು ಆ ನಂತರ ನಿರ್ಗಮಿಸುತ್ತೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ವಿ. ಹೀಗಿದ್ರೆ ಇಂಥ ಸಾಹಿತ್ಯದ ಬಗ್ಗೆ, ಸಾಹಿತ್ಯ ಪ್ರವೃತ್ತಿಯ ಬಗ್ಗೆ, ಕೃತಿ ಸಮೂಹಗಳ ಬಗ್ಗೆ ಗಂಭೀರವಾದ ಅಧ್ಯಯನ ಮಾಡಬೇಕೇ ಎನ್ನುವ ಒಂದು ಪ್ರಶ್ನೆ. ಸಾಹಿತ್ಯ ವಿಮರ್ಶೆ ಇದನ್ನು ಬಹಳ ಗಂಭೀರವಾಗಿ ತಗೊಂಡಿದೆ ಅಂತ ನನಗನ್ಸಲ್ಲ. ಈಗ ಕನ್ನಡದಲ್ಲೇ ನೀವು ಯೋಚನೆ ಮಾಡೋದಾದ್ರೆ ಒಂದು 4-5 ಲೇಖನಗಳನ್ನು ಹೆಸರಿಸಬಹುದು. ಆಶಯ ಆಕೃತಿನಲ್ಲಿ CN ರಾಮಚಂದ್ರನ್ ಅವರು ಒಂದು ಬಹಳ ಒಳ್ಳೆ ಲೇಖನ ಬರೆದಿದ್ದಾರೆ. ಹಾಗೆ DR ನಾಗರಾಜ್ ಬರೆದಿದ್ದಾರೆ, HS ರಾಘವೇಂದ್ರ ರಾವ್, ಬಹಳ ಹಿಂದೆನೆ ಅನಂತಮೂರ್ತಿಯವರು ಒಂದು ಲೇಖನವನ್ನು 70ರ ದಶಕದಲ್ಲೇ ಬರೆದ್ರು. ಅವರು ಈ ನಾಗರ ಹಾವು ಮತ್ತು ಭೈರಪ್ಪನವರ ಕೃತಿಗಳನ್ನು ಉದಾಹರಣೆ ಇಟ್ಕೊಂಡು
ಅವರು ವಂಚಿಸಿ ರಂಜಿಸುವ ಕಲೆ ಅನ್ನುವ ಲೇಖನವನ್ನು ಬರೆದು ಜನಪ್ರಿಯರಾದರು. ಆದರೆ ನಾವು ಸ್ವಲ್ಪ ವೆಸ್ಟರ್ನ್ ಲಿಟರಿ ಕ್ರಿಟಿಸಿಸಮ್ ಅಲ್ಲಿ ಹೋದ್ರೆ ಈಗ ಅದನ್ನ ಈಗ ಕಲ್ಚರ್ ಸ್ಟಡೀಸ್ ಇತ್ಯಾದಿಗಳೆಲ್ಲ ಶುರುವಾಗಿದೆ. ಈ ಸೋಷಿಯಾಲಜಿಸ್ಟ್ಸ್ ಈ ಪ್ರಭೇದಗಳನ್ನ ವಿಶೇಷವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಒಂದು ಸಮಾಜದ, ಒಂದು ಕಾಲದ, ಒಂದು ಸಮಾಜದ ಅದು ಒಳ ಆಶೋತ್ತರಗಳನ್ನ, ನಂಬಿಕೆಗಳನ್ನ, ಬಯಕೆಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅವುಗಳ ಜನಪ್ರಿಯ ಅಭಿವ್ಯಕ್ತಿಗಳನ್ನ ನೋಡಬೇಕು. ಈ ಜನಪ್ರಿಯತೆ ಅನ್ನೋದನ್ನ ನಾವು ಬೇರೆ ಕಲಾ ಪ್ರಕಾರಗಳಿಗೂ ವಿಸ್ತರಿಸಬಹುದು, ಬೇಡ ಈಗ. ಆದ್ರೆ ಅವುಗಳನ್ನ ನಾವು ಆಳವಾದ ಅಧ್ಯಯನಕ್ಕೆ ಒಳಪಡಿಸಿದ್ರೆ ಒಂದು ಸಮಾಜ ಎಷ್ಟು ಸ್ವಸ್ಥವಾಗಿದೆ ಅಥವಾ ಅಸ್ವಸ್ಥವಾಗಿದೆ ಅನ್ನುವ ಕಲ್ಪನೆ ನಮಗೆ ಸಿಗುತ್ತೆ ಅಂತ ಅವರು ಹೇಳ್ತಾರೆ. ಹಾಗಾಗಿ ಅದನ್ನು ಸೋಷಿಯಾಲಜಿ ಆಫ್ ಲಿಟರೇಚರ್ ಅಂತ ಒಂದು ದೊಡ್ಡ ಅಧ್ಯಯನದ ವಿಭಾಗವೇ ಇದೆ. ಅಂದ್ರೆ ಅದು ಈ ಜನಪ್ರಿಯ ಸಾಹಿತ್ಯದ ಸಾಂಸ್ಕೃತಿಕ ಆಯಾಮಗಳ ಚರ್ಚೆ ಸಾಹಿತ್ಯ ವಿಮರ್ಶಕರನ್ನ ಆಕರ್ಷಿಸಿರೋದಕ್ಕಿಂತ, ಬಾಧಿಸಿರೋದಕ್ಕಿಂತ ಉಳಿದ ಮಾನವಿಕ ಶಿಸ್ತುಗಳ ವಿದ್ವಾಂಸರನ್ನ ಆಕರ್ಷಿಸ್ತಾ ಇದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಈ ಚರ್ಚೆಯ ಒಂದು ಹಂತದೊಳಗೆ ಅಶೋಕ್ ಅವರು ಒಂದು ವಾದ ಮಂಡಿಸಿದರು. ಸೂಪರ್ ಸ್ಟ್ರಕ್ಚರ್ ಮತ್ತು ಡೀಪ್ ಸ್ಟ್ರಕ್ಚರ್ ಅನ್ನೋ ರೀತಿಯೊಳಗೆ ಮೇಲ್ಪದಗಳೊಳಗೆ ಬಹಳ ವೈಚಾರಿಕ, ಸಂಶೋಧನಾತ್ಮಕ ಅನ್ನೋ ಒಂದು ಆವರಣವನ್ನು ಹೊಂದಿರುವಂತಹ ಒಂದು ಕೃತಿ ಆಳದೊಳಗೆ, ಡೀಪ್ ಸ್ಟ್ರಕ್ಚರ್ನೊಳಗೆ ಯಥಾಸ್ಥಿತಿಯನ್ನೇ, ಅಂದರೆ ಸ್ಥಾಪಿತ ಮೌಲ್ಯಗಳನ್ನೇ ಸ್ಥಳೀಕರಣಗೊಳಿಸತಕ್ಕಂಥ ಪ್ರಯತ್ನವನ್ನು ಮಾಡಬಹುದು ಅನ್ನೋ ಮಾತು. ಆಮೇಲೆ ಬಾಯಿ ಅವರು ಅದನ್ನು ಸ್ವಲ್ಪ ವಿಸ್ತರಣೆ ಮಾಡಿದರು. ಅದಕ್ಕೆ ಒಂದು ಉದಾಹರಣೆಯಾಗಿ ಭೈರಪ್ಪನವರ ಕವಲು ಮತ್ತು ಆವರಣವನ್ನು ಅವರು ಕೊಟ್ಟರು. ನನ್ನ ಪ್ರಶ್ನೆ, ಬಹಳ ಒಳ್ಳೆಯ ಉದಾಹರಣೆ ನೀವು ಕೊಟ್ಟಿದ್ದು ಮತ್ತು ಎಲ್ಲರಿಗೂ ಅರ್ಪಿತವಾಗತಕ್ಕಂಥ ಒಂದು ಉದಾಹರಣೆ. ಆದರೆ ಅದೇ ಕೆಲಸವನ್ನು ಬಹಳ ಇನ್ನೂ ಕಲಾತ್ಮಕವಾಗಿ, ಬಹಳ ಸೂಕ್ಷ್ಮವಾಗಿ ಮಾಡ್ತಾ ಇರೋ ಮತ್ತೊಂದು ಉದಾಹರಣೆ ನಮ್ಮ ಅತ್ಯಂತ ಪ್ರಿಯರಾದಂಥ ಅನಂತಮೂರ್ತಿಯವರೇ ಯಾಕೆ ಆಗಿರಬಾರದು ಅಂತ ನಾವು. ಯಾಕಂದ್ರೆ ಭಾರತೀಪುರ ಮತ್ತು ದಾಟು ಕೊಡುವ ಸಂದೇಶ ಒಂದೇ. ಕಲಾತ್ಮಕವಾಗಿ ಭಾರತೀಪುರ ಬಹಳ ದೊಡ್ಡದಿರಬಹುದು, ದಾಟು ಅಷ್ಟು ಇರ್ಲಿಕ್ಕಿಲ್ಲ. ಅದು ಅಲ್ಟಿಮೇಟ್ ಅಜೆಂಡಾ ಅಂತ ನಾವು ಕರಿತೀವಲ್ಲ, ಅದು ಎರಡು ಒಂದೇ. ದಿವ್ಯ ಅನ್ನೋ ಒಂದು ದಿವ್ಯ ಕಾದಂಬರಿ, ಅದು ಪ್ರತಿಪಾದನೆ ಮಾಡತಕ್ಕಂಥ ಮೌಲ್ಯಗಳು ಯಾವುವು? ನಾನು ಹೇಳಿದ್ರೆ ಸ್ವಲ್ಪ ಉಡಾಫೆ ಅನ್ನಿಸ್ಬೋದು. ಅದು ಪೂರ್ಣಚಂದ್ರ ತೇಜಸ್ವಿಯವರು ದಿವ್ಯದ ಬಗ್ಗೆ ಇದು ಬ್ರಾಹ್ಮಣ್ಯದ ವೈಭವೀಕರಣ ಅಂತಲೇ ಹೇಳಿದರು. ಪೂರ್ಣಚಂದ್ರ ತೇಜಸ್ವಿ ಅವರು ಇದರ ಬಗ್ಗೆ ಸ್ವಲ್ಪ ಹೇಳ. ಆ ಪ್ರಶ್ನೆಗೆ ನಾನು ಹೇಳ್ಬೋದಾದ ಉತ್ತರ ಅಂತ ಹೇಳಿದ್ರೆ, ಅನಂತಮೂರ್ತಿಯವರ ಕೃತಿಗಳನ್ನ ನೀವು ಹೇಳಿದ್ರಲ್ಲ, ಆ ಕಾಮೆಂಟ್ ಮಾಡಿನೂ ಅವರು ಬದುಕಿದ್ದಾರೆ, ಆ ಕೃತಿಗಳು ಬದುಕಿವೆ. ಬೇರೆ ಪ್ರಶ್ನೆ, ನಾನು ಕೊಟ್ಟ ಉದಾಹರಣೆಯನ್ನ ನಾವು ಪ್ರಶ್ನೆ ಮಾಡಿದ್ರೆ ಅದು ಬೀರುವಂತ ಪ್ರಶ್ನೆಯೇ ಬೀರುವಂತ ಪರಿಣಾಮನೂ ಬಹಳ ಭಯಂಕರವಾಗಿರುತ್ತೆ ಅಂತ. ಅಂದ್ರೆ ವಿಮರ್ಶೆಗೆ ಒಗ್ಗಬಲ್ಲಾದ ರೀತಿಯಲ್ಲಿ ನೀವು ಒಂದು ಐಡಿಯಾಲಜಿಯನ್ನ ಅದನ್ನ ನೀವು ಪ್ರಗತಿ ಪರವಾಗಿ ಪ್ರತಿಪಾದಿಸಿ ಅಥವಾ ಅದಕ್ಕೆ ವಿರುದ್ಧವಾಗಿ ಅನ್ನೋ ಹಾಗೆ ಅದನ್ನ ತೋರಿಸಿ ನಿಲ್ಲಿಸಿದಿರೋ ಅನ್ನೋದು ಬೇರೆ ಪ್ರಶ್ನೆ. ದಾಟುವಿನ ಸಂದರ್ಭ ಬಂದಾಗ ಅದು ಅತ್ಯಂತ ಗಂಭೀರವಾದ ಚರ್ಚೆಗೆ ಒಳಗಾಯಿತು. ಹಾಗೆ ಭಾರತೀಪುರ ಕೂಡ ಆಗಿದೆ. ಅವೆರಡೂ ಕೂಡ ಇವಾಗೂ ಓದಿಸಿಕೊಳ್ಳುವ ಸಾಧ್ಯತೆ ಇರುವಂತ ಕೃತಿಗಳು. ನಾವು ಅವುಗಳ ನಿಲುವನ್ನ ಒಪ್ಪಲಿ ಬಿಡ್ಲಿ, ಅವು ತಲುಪಿದ್ದು ಮನುಷ್ಯರ ಎರಡು ಅಸಹಾಯಕ ಸ್ಥಿತಿಗಳನ್ನೋ ಅಥವಾ ಮಿತಿಗಳನ್ನೋ ಅದನ್ನ ಚರ್ಚೆ ಮಾಡೋದಕ್ಕೂ ಒಂದು ಆರೋಗ್ಯಕರವಾದ ವಾತಾವರಣ ಅವು ಸೃಷ್ಟಿಸಿವೆ ಅಂತಾನೆ ನಾನು ಭಾವಿಸ್ತೇನೆ. ಆ ಮಟ್ಟಿಗೆ ಅವುಗಳಿಗೆ ಸಾಹಿತ್ಯಿಕ ಮೌಲ್ಯ ಇದೆ ಅಂತ. ಆದ್ರೆ ಈಗ ಬರ್ತಾ ಇರುವಂತಹ ಜನಪ್ರಿಯತೆಯ ಬೇರೆ ರೂಪ ಇದೆಯಲ್ಲ, ಅದು ಬಹುಶಃ ಅದು ನಾವು ಕೊನೆಯಲ್ಲಿ ಬರ್ತೀವೇನೋ, ಜಾಗತೀಕರಣದ ನಂತರ ಬರ್ತಿರೋ ಒಂದು ಸರಕು ಸಂಸ್ಕೃತಿಯ ರೂಪದಲ್ಲಿ ಬರ್ತಾ ಇರುವಂತಹ ಆಕ್ರಮಣದ ಹಿನ್ನೆಲೆಯಲ್ಲಿ ನೋಡಿದಾಗ ಇವು ಹುಟ್ಟು ಹಾಕುವಂತ ವಿಚಾರಗಳು, ನಾನು ಆಗ್ಲೇ ಹೇಳಿದಾಗೆ ಇಮಿಡಿಯೇಟ್ ಆಗಿ ಅದು ಒಂದು ಕ್ರಿಯೆಗೆ ಪ್ರಚೋದಿಸುತ್ತೆ.
ಮನುಷ್ಯರನ್ನ ಆಲೋಚನೆಗೆ ಪ್ರಚೋದಿಸುವುದಕ್ಕಿಂತ ಹೆಚ್ಚಾಗಿ ಅವರು ಕ್ರಿಯಾತ್ಮಕವಾಗಿ ಅಲ್ಲಿ ಕೊಡುವ ಸಂದೇಶವನ್ನ ಆಚರಣೆಗೆ ತರುವಂತೆ ಪ್ರಚೋದನೆ ಮಾಡುವ ಶಕ್ತಿ ಹೊಂದಿರುತ್ತವೆ. ಸುತ್ತಲಿನ ವಾತಾವರಣದಲ್ಲೂ ಅಂತ ಕಾವು ಇದ್ದಾಗ ಕೋಮುವಾದವನ್ನ ಬಿತ್ತುವಂತ ಒಂದು ಕೃತಿ ಹೋಗುವುದು ಸರಿಯಾಗಿದೆ ಅಂತ ಸಮರ್ಥನೆಯನ್ನ ಮಾಡುತ್ತೆ, ಆಕ್ಷನ್ ಅನ್ನು ಸಮರ್ಥಿಸ್ತಿರುತ್ತೆ ಅಂತ. ಅದು ಅಪಾಯಕಾರಿ ಅಂತ ನಾನು ಭಾವಿಸ್ತೇನೆ. ಅದು ವಿಮರ್ಶೆಗೊಳಗಾಗಿದ್ರೆ, ಆರೋಗ್ಯಕರವಾದಂಥ ವಿಮರ್ಶೆ ನಡೆದು, ಈಗ ಒಂದಷ್ಟು ಜನ ಅದನ್ನ ಓದುವುದನ್ನ ನಿಲ್ಲಿಸಿದ್ರು, ಅದನ್ನ ರದ್ದುಪಡಿಸಿ ಅಂತ ಕರೆ ಕೊಟ್ಟರು, ಅವೆಲ್ಲವೂ ಸರಿ. ಆದ್ರೆ ಅಷ್ಟಕ್ಕೆ ನಿಲ್ಲದೇ ಇಲ್ಲ, ಅದು ಸರ್ಕ್ಯುಲೇಟ್ ಆಗ್ತಾನೆ ಹೋಗುತ್ತೆ. ನನಗೆ ಗೊತ್ತಿದೆ, ನಾನು ಸಂಸ್ಕೃತ ಪರೀಕ್ಷೆ ವ್ಯಾಲ್ಯೂಯೇಷನ್ಗೆ ಹೋದಾಗ ಈ ಪ್ರತಿಗಳನ್ನ ಶಾಲಾ ಮಕ್ಕಳಿಗೆ, ಅವರು ಕಾಲೇಜು ಮಕ್ಕಳಿಗೆ ಬಿಟ್ಟಿಯಾಗಿ ಕಾಣಿಕೆಯಾಗಿ ತಂದುಕೊಡ್ತಾ ಇದ್ರು. ಹಾಗಾಗಿ ಈ ತರದ ಪ್ರಚಾರ ನಾವು ಏನೋ ಯಾವ ರೀತಿಯಲ್ಲೂ ಎದುರಿಸಕ್ಕೆ, ಬೌದ್ಧಿಕವಾಗಿ ಎದುರಿಸಕ್ಕೆ ಸಾಧ್ಯವಿಲ್ಲದೆ ಇರುವಂಥದ್ದು, ಅದು ಹೆಚ್ಚು ಅಪಾಯಕಾರಿ ಅಂತ ಹೇಳಿ ನಾನು. ಈಗ ಅಪಾಯಕಾರಿ ಅನ್ನೋ ಶಬ್ದ ನೀವು ಬಳಸಿದ್ರಲ್ಲ, ಅದು ಹೆಚ್ಚು ಅಪಾಯಕಾರಿ ಅಂದ್ರೆ ಇನ್ನೊಂದು ಕಡಿಮೆ ಅಪಾಯಕಾರಿ ಅಂತ ಅನ್ಬೋದಾ ನಾವು? ಎರಡೂ ಅಪಾಯಕಾರಿನೇ. ಚಂಪಾ ಅವರು ಕೇಳಿದ ಪ್ರಶ್ನೆಗೆ, ಈಗ ಧರ್ಮಶ್ರೀ, ಆವರಣ, ಕವಲು ಇವುಗಳ ಬಗ್ಗೆ ನಮಗೆ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಅಲ್ಲಿ ವಿಚಾರಗಳು ಬಹಳ ಸ್ಪಷ್ಟವಾಗಿದೆ. ಲೇಖಕನ ವಿಚಾರಗಳನ್ನ ಒಪ್ಕೊಳ್ಳೋರು ಅದನ್ನ ಎತ್ತಿ ಹಿಡಿತಾರೆ, ಲೇಖಕನ ವಿಚಾರಗಳನ್ನ ಒಪ್ಕೊಳ್ಳದೆ ಇದ್ದವರು ಅವುಗಳನ್ನ ಇದು ಮಾಡಲ್ಲ. ಬಟ್ ಪ್ರಾಬ್ಲಮ್ ಆಗೋದು ಈ ವಂಶವೃಕ್ಷ ಈ ಥರದ ಕೃತಿಗಳಿಗೆ ಸಂಬಂಧಪಟ್ಟ ಹಾಗೆ. ಆಮೇಲೆ ಈ ಚರ್ಚೆ ಇದ್ದೇ ಇದೆ. ಯಾವುದೋ ತಾವು ಅನಂತಮೂರ್ತಿಯವರ ಕೃತಿಯ ಬಗ್ಗೆ ಅದು ಸಾಹಿತ್ಯ ವಿಮರ್ಶೆ ಬಹಳ ಗಂಭೀರವಾಗಿ ಎದುರಿಸಿಕೊಂಡು ಬಂದಿದೆ. ದಾಟು ಮತ್ತು ಭಾರತೀಪುರ ಒಂದೇ ವರ್ಷ ಪ್ರಕಟ ಆಯಿತು. ಆಗ ಇಂಡಿಯನ್ ಲಿಟರೇಚರ್ನಲ್ಲಿ ಆ ವರ್ಷ ಪ್ರಕಟವಾದ ಪುಸ್ತಕಗಳ ಒಂದು ಸರ್ವೇನ ಲಂಕೇಶ್ ಅವರು ಮಾಡಿದ್ದಾರೆ. ಅದರಲ್ಲಿ ಒಂದು ಮಾತು ಹೇಳ್ತಾರೆ ಅವರು. ಅದೇನು ಅಂತಂದ್ರೆ, ಈ ಭಾರತೀಪುರ ಅವರ ದೃಷ್ಟಿಯಲ್ಲಿ ಅಷ್ಟು ಸಕ್ಸಸ್ಫುಲ್ ಆದ ಕೃತಿ ಅಲ್ಲ, ಆದರೆ ಅದು ನಮ್ಮನ್ನು ಬಹಳ ವಿಚಾರಕ್ಕೆ ಹಚ್ಚುವ ಕೃತಿ ಅದು. ವೆರಸ್ ಭೈರಪ್ಪನವರ ದಾಟು ಇದೆಯಲ್ಲ, ಅದು ಅವ್ರು ಬಹುಶಃ ಅನಂತಮೂರ್ತಿಯವರಿಗೆ ಆನ್ಸರ್ ಕೊಡೋದಕ್ಕೆ ಬರದಾಗಿದೆ ಅಂದ್ಬಿಟ್ಟು ಒಂದು ವಾಕ್ಯ ನನಗೆ ಬಹಳ ಚೆನ್ನಾಗಿ ನೆನಪಿದೆ. ಭೈರಪ್ಪ ಟಾರ್ಗೆಟ್ಸ್ ದಿ ಮಾಡ್ರನ್ಸ್, ದ ಮಾಡರೇಟ್ಸ್ ಅಂಡ್ ದಿ ಕನ್ಸರ್ವೇಟಿವ್ಸ್ ಸೈಮಲ್ಟೇನಿಯಸ್ಲಿ, ದಟ್ ಅಕೌಂಟ್ಸ್ ಫಾರ್ ಹಿಸ್ ಪಾಪ್ಯುಲಾರಿಟಿ ಅಂತ. ಅನಂತಮೂರ್ತಿ ಅವರ ಕೃತಿಗಳಿಗೇನೆ ಆ ಥರದ ಒಂದು ಉದ್ದೇಶ ಇದೆ ಅಂತ ನನಗನ್ಸಲ್ಲ. ಅವ್ರ ಕೃತಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಥವಾ ಈ ಥರದ ಸಮಸ್ಯೆಗಳು ಇದೆಯೋ ಅನ್ನೋದನ್ನ ಸಾಹಿತ್ಯ ವಿಮರ್ಶೆ ಆಳವಾದ ವಿಶ್ಲೇಷಣೆಗಳ ಮುಖಾಂತರ ಪರಿಶೀಲನೆ ಮಾಡಬೇಕೇ ಹೊರತು ಅದು ಕೇವಲ ಅಭಿಪ್ರಾಯದ ಮಾತಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ. ರಾಮಚಂದ್ರನ್, ನನಗೆ ಈ ವೇದಿಕೆ ಇದನ್ನ ಬಯಸಿದ್ದೇನೋ ಬಹುಶಃ ಮುಂದೆ ಬರುತ್ತೇನೋ ನನಗೆ ಗೊತ್ತಿಲ್ಲ. ಈ ಜನಪ್ರಿಯ ಸಾಹಿತ್ಯ ಅಂತ ಹೇಳಿ ನಾವು ಅಂದಾಗ ಒಂದು ಸ್ಥೂಲವಾಗಿ ನಾವು ಎಲ್ಲರೂ ಒಪ್ಕೊಂಡಿರೋದು ಒಂದು ಸ್ವಲ್ಪ ಕ್ಷಣಿಕ ಅನ್ನೋದನ್ನ, ಆ ಕ್ಷಣ ಎಷ್ಟು ಅಂತಂತ ಹೇಳೋದನ್ನ ನಾವು ಡಿಫೈನ್ ಮಾಡಬೇಕಾಗಿದ್ದೇವೆ. ಒಂದು ನನಗೆ ಈ ವೇದಿಕೆಯ ಚರ್ಚೆಯನ್ನು ಕೇಳಬೇಕಾದಾಗ ಅನಿಸಿದ್ರೆ, ಒಂದೊಂದು ಕೃತಿ ಜನಪ್ರಿಯ ಆಗಬೇಕಾದಾಗ ಅದರ ಕಾಲ ಮತ್ತು ಅದರ ಪರಿಸರವನ್ನು ತೆಗೆದುಕೊಳ್ಳಿ. ಆನಕ್ರು ಅವರು, ತಾರಾಸು ಅವರು ಬರೀಬೇಕಾದಾಗ ಅನಿವಾರ್ಯವಾಗಿ ನಾವು ಓದಬೇಕಾದಂತ ಅವರು ಬರೆದದ್ದನ್ನು ಓದಬೇಕಾದಂತ ಒಂದು ಪ್ರಮೇಯ ಇತ್ತು. ಆಗ ಕಾಂಪಿಟೇಷನ್ ಇದ್ದಿದ್ರೆ ಅವ್ರು ಅಷ್ಟೇ ಜನಪ್ರಿಯ ಆಗ್ತಿದ್ರು ಅನ್ನೋದು ಒಂದು ಪ್ರಶ್ನೆ ಆಗ್ತಿರ್ಬೋದು. ಎರಡನೇದು ಪ್ರಶ್ನೆ ಅಂತಂದ್ರೆ, ಒಂದು ಕಾಲದೊಳಗೆ ಸಾಕಷ್ಟು ಚರ್ಚೆ ಆದಂತ ಒಂದು ವಸ್ತು ಅದ್ರ ಬಗ್ಗೆ ಒಂದು ಜಿಗುಪ್ಸೆಯನ್ನ ಸೃಷ್ಟಿಸುತ್ತದೆ. ಆ ವಸ್ತುವಿಗೆ ವಿರೋಧವಾದಂತಹ ಅಥವಾ ಪ್ರತಿರೋಧವಾದಂತಹ ಒಂದು ಮತ್ತೊಂದು ವಸ್ತು ಹೊರಗಡೆ ಬಂದಾಗ ಅದು ಕ್ಷಣಿಕವಾಗಿ ಜನಪ್ರಿಯವಾಗ್ತದೆ. ಆದರೆ ಅದಕ್ಕಿಂತಲೂ ಮುಖ್ಯವಾಗಿದ್ದು ಅಂತಂತ ಹೇಳಿದ್ರೆ, ನಮ್ಮಲ್ಲಿ ಕೃಷ್ಣಮೂರ್ತಿ ಪುರಾಣಿಕರು ಯಾವುದೇ ಒಂದು ಕಾದಂಬರಿಯನ್ನು ಬರೆದು ಕೂಡ ಸಾವಿರಾರು ಮಹಿಳೆಯರು ಓದ್ತಾ ಇದ್ರು ಅಂತ ಕೇಳ್ತಿದ್ದೆ ನಾನು. ಅದು ಒಂದು ತರದ ಜನಪ್ರಿಯತೆ. ಅವ್ರು ಎಷ್ಟು ಗಂಭೀರವಾಗಿ ಬರೀತಾ ಇದ್ರು ಗೊತ್ತಿಲ್ಲ, ಆದ್ರೆ ಅವರು ತಿಂಗಳಿಗೊಮ್ಮೆ ಒಂದು ನಾವಲನ್ನು ಬರೀಲಿಕ್ಕೆ ಸಾಧ್ಯವಾಗಿತ್ತು. ಅದು ಒಂದು ತರದ ಜನಪ್ರಿಯತೆ. ಈ ಒಂದು ಕಾಂಟೆಕ್ಸ್ಟ್ ಇದೆ, ಆ ಕಾಂಟೆಕ್ಸ್ಟ್ ಇಲ್ಲಿ ಮಿಸ್ ಆಗಿದೆ ಅಂತ ನನಗೆ ಅನಿಸುತ್ತೆ. ಇನ್ನೊಂದು ಏನಾಗಿದೆ, ಹೊಸ ವಿಷಯ ಈಗ ಬರ್ತಾ ಇರೋದು ಅಂತಂದ್ರೆ, ಈ ಜನಪ್ರಿಯತೆ ಹಿಂದೆ ಒಂದು ಗೂಂಡಾ ಒಂದು ಪ್ರವೃತ್ತಿ ಇದ್ದೇ ಇರುತ್ತೆ. ಆ ಗೂಂಡಾ ಅನ್ನೋದನ್ನು ನೀವು ಬೇರೆ ಬೇರೆ ನಮೂನೆ ಡಿಫೈನ್ ಮಾಡ್ಕೋಬೇಕು. ಈ ಪಬ್ಲಿಷರ್ಸ್ ಗೂಂಡಾ,
ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದೇನು ನಮಗೆ ಎದ್ದು ಕಾಣಿಸುತ್ತೆ ಅಂದ್ರೆ ಲೇಖಕರೇ ತಮ್ಮ ಬಳಗವನ್ನು ಸೃಷ್ಟಿ ಮಾಡಿಕೊಟ್ರು. ಇನ್ನು ಇವರು ಬರೀತಾರೆ, ನನಗೆ ಗೊತ್ತಿದೆ, ನಾನು 2-3 ಸ್ನೇಹಿತರು ಇದ್ದಾರೆ ಈ ಕನ್ನಡಕ್ಕೆ ಸಂಬಂಧಪಟ್ಟವರು ಅಂತ, ಬೇರೆಯವರು ಇದ್ದಾರೆ. ಪೆನ್ ತಗೊಂಡಿದ್ದಾರೆ, ಪೇಪರ್ ಇಟ್ಕೊಂಡಿದ್ದಾರೆ ಅಂದ್ರೆ ಒಂದು ನ್ಯೂಸ್ ಆಗುತ್ತೆ, ಬರೀತಾ ಇದ್ದಾರೆ ಅನ್ನೋದು ಒಂದು ನ್ಯೂಸ್ ಆಗುತ್ತೆ, ಬರೆದಿದ್ದಾರೆ ಅಂತ ಹೇಳಿ ಪ್ರಕಟಣೆ ಆಗಿರೋದಿಲ್ಲ, ಬರೆದಿದ್ದಾರೆ ಮುಕ್ತಾಯ ಆಯ್ತು ಅಂತ ಒಂದು ನ್ಯೂಸ್ ಆಗುತ್ತೆ. ಬರೆದ ಮೇಲೆ ಅದು ಪ್ರಕಟಣೆ ಆದ ದಿವಸ 10 ಪತ್ರಿಕೆಗಳ ಬಗ್ಗೆ ಅದರ ಬಗ್ಗೆ ಬಂದಿರುತ್ತೆ. ಇದೆಲ್ಲ ಆದ್ಮೇಲೆ ನಮ್ಗೆ ಅದು ಓದಲೇಬೇಕು ಅಂತ ಅನಿವಾರ್ಯ ಅನ್ಸುತ್ತೋ ಏನೋ, ಓದಿದಾಗ ಅದರ ಜನಪ್ರಿಯತೆ ಉಳಿಯೋದಿಲ್ಲ. ಈ ಗುಂಡಾ ಪ್ರವೃತ್ತಿ ಇರ್ತಕ್ಕಂಥ ಲೇಖಕರು ಮತ್ತು ಪ್ರಕಾಶಕರು ಇವರು ಜನಪ್ರಿಯತೆಯನ್ನು ಸೃಷ್ಟಿ ಮಾಡೋದು ಒಂದು. ಇನ್ನು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಆ ಚರ್ಚೆ ಏನಂತ ಹೇಳಿದ್ರೆ, ಒಂದು ಪಂಗಡ, ವರ್ಗ, ಒಂದು ಜನಾಂಗ ಅವರಿಗೆ ಫ್ರೀ ಹಂಚಿಕೊಡೋದಕ್ಕೋಸ್ಕರ ಪುಸ್ತಕಗಳು ಮಾರಾಟ ಆಗ್ತದೆ. ನನಗನ್ಸುತ್ತೆ ನಾವು ಸಂಖ್ಯೆಯನ್ನು ಗಮನದಲ್ಲಿಟ್ಕೊಂಡಾಗ ಕಾಲವನ್ನು ಗಮನದಲ್ಲಿಟ್ಕೋಬೇಕಾಗುತ್ತೆ. ಒಂದು ವರ್ಷದೊಳಗೆ 20,000 ಕೃತಿಗಳು ಆಗಿರಬಹುದು. ಆ ಕಾಲಕ್ಕೆ ಒಂದು ವರ್ಷಕ್ಕೆ ಅದು ಜನಪ್ರಿಯ ಆಗಿರ್ಬೋದು. ಶೇಕ್ಸ್ಪಿಯರ್ನ ಒಟ್ಟು ಕೃತಿಗಳನ್ನು ತೆಗೆದುಕೊಂಡ್ರೆ ಈ 400 ವರ್ಷ 500 ವರ್ಷಗಳಲ್ಲಿ ಎಷ್ಟು ಜನ ಓದಿದ್ದಾರೆ ಅಂತ ಸಂಖ್ಯೆ ಸಿಗೋದಾದ್ರೆ ಅದು ಮೌಲಿಕವಾದ ಒಂದು ಕೃತಿ ಜನಪ್ರಿಯವಾಗಿ ಇದ್ದೇ ಇರುತ್ತೆ ಅನ್ನೋದು ಒಂದು. ಇವೆರಡು ನಿಮ್ಮ ಚರ್ಚೆಯೊಳಗೆ ಮಿಸ್ ಆಗಿದ್ದಾವೆ ನನಗೆ ಅನಿಸುತ್ತೆ. ತುಂಬಾ ಸಂಕ್ಷಿಪ್ತವಾಗಿ ನಾನು ಹೇಳಬೇಕಾದ ಹೇಳ್ತೀನಿ. ಚರ್ಚೆ ಜನಪ್ರಿಯ ಸಾಹಿತ್ಯದ ಬಗ್ಗೆ ಬಹಳ ಗಂಭೀರವಾಗಿ ಮತ್ತೆ ಅರ್ಥಪೂರ್ಣ ನಡೀತಾ ಇದೆ. ತುಂಬಾ ಸಂತೋಷ. ಒಂದು, ಈ ಜನಪ್ರಿಯತೆ ಅನೇಕ ಕಾರಣಗಳನ್ನ ಸರಿಯಾಗಿ ನೀವು ಮತ್ತೆ ಇತರು ಗುರುತಿಸಿದ್ದೀರಿ. ಅದರ ಮತ್ತೊಂದು ಕಾರಣವನ್ನು ಗುರುತಿಸಬೇಕು ಅಂತ ಅನಿಸುತ್ತೆ ನನಗೆ. ಅದಕ್ಕಾಗಿ ನೀವು ನನ್ನ ಲೇಖನವನ್ನು ಪ್ರಸ್ತಾಪಿಸಿದ ಕೃತಜ್ಞ. ಅದನ್ನು ಬರೆದದ್ದು ಒಂದು 20 ವರ್ಷದ ಹಿಂದೆ. ಅನಂತರ ನಾನು ಮತ್ತೆ ಅದರ ಬಗ್ಗೆನೇನಿದೆ ಸೋಷಿಯಾಲಜಿ ಆಫ್ ಪಾಪ್ಯುಲರ್ ಲಿಟರೇಚರ್ ಅಂತ ನೀವೇನು ಹೇಳಿದ್ರಿ, ಅದರ ಬಗ್ಗೆನೇ ಚಿಂತಿಸ್ತಾ ಇರುವಾಗ ನನಗೆ ಕಂಡುಬಂದದ್ದು ಏನು ಅಂದ್ರೆ, ಎಲ್ಲಾ ಗುಣಗಳ ಬಗ್ಗೆ ಕಾರಣಗಳಿದ್ರೂ ಕೂಡ ಯಾವುದು ಬಹುಸಂಖ್ಯಾತ ಓದುಗರನ್ನ ನಿರೀಕ್ಷಿಸುವ ಲೇಖಕ, ಅವನು ಗೊತ್ತಾಗ್ಲಿಕ್ಕಿಲ್ಲ, ಆದರೆ ಇಂಥವರು ಓದ್ತಾರೆ ಬಹುಸಂಖ್ಯಾತರು ಅನಿಸುತ್ತೋ, ಆ ಬಹುಸಂಖ್ಯಾತ ಓದುಗರ ಮನಸ್ಸಿನಲ್ಲಿ ಗಾಢವಾಗಿರುವ ಭೀತಿಯನ್ನು ಯಾವ ವಸ್ತುವನ್ನಾಗಿ ಮಾಡಿಕೊಳ್ಳುತ್ತೋ ಮತ್ತೆ ಆ ಭೀತಿಯನ್ನ ತುಂಬಾ ಸರಳವಾಗಿ ಅದು ನಿವಾರಿಸುತ್ತೋ, ಪರಿಹಾರವನ್ನು ಸೂಚಿಸುತ್ತೋ, ಅದು ಜನಪ್ರಿಯತೆಯ ಒಂದು ಅತಿ ಮುಖ್ಯ ಲಕ್ಷಣ ಅಂತ ನನಗನ್ಸುತ್ತೆ. 2 ಉದಾಹರಣೆಗಳನ್ನು ತಗೊಳ್ತೀನಿ. ಒಂದು ಉದಾಹರಣೆ ಅಂತಂದ್ರೆ, ಎಲ್ಲರೂ ಈಗ ಚರ್ಚಿಸುತ್ತಿರುವ ಹಾಗೆ ಕವಲು. ಅಂದರೆ ಈಗೀಗ ಸ್ತ್ರೀ ಪರವಾದ ಕೆಲವಾದರೂ ಕಾನೂನುಗಳು ಬಂದಿರುವಾಗ ನಮ್ಮ ಒಂದು ಸ್ಥಾನಮಾನ, ಸಮಾಜದ ಸ್ಥಾನಮಾನ ಅಥವಾ ನಮ್ಮ ಒಂದು ಆರ್ಥಿಕ ಸ್ಥಿತಿ ಎಲ್ಲಿ ಕುಗ್ಗಿ ಹೋಗುತ್ತೋ ಅನ್ನುವ ಒಂದು ಭೀತಿ ಏನಿದೆ ಪುರುಷ ವರ್ಗದಲ್ಲಿ, ಆ ಭೀತಿಯನ್ನ ಕವಲು ಅಡ್ರೆಸ್ ಮಾಡುತ್ತೆ. ಮಾಡಿಬಿಟ್ಟು ಅದಕ್ಕೆ ಸುಲಭೋಪಾಯವನ್ನು ಸೂಚಿಸುತ್ತೆ. ಸುಲಭೋಪಾಯ ಏನು ಅಂತಂದ್ರೆ, ಈ ಸ್ತ್ರೀಯರು ತಪ್ಪು, ಅವರಿಗಂತಹ ಸ್ವಾತಂತ್ರ್ಯ ಕೊಡಬಾರದವರು. ಕೊನೆಯಲ್ಲಿ ಬರುವ ಅದರಲ್ಲಿ ಆದರ್ಶ ಸ್ತ್ರೀ ಅಂತಂದ್ರೆ ಬುದ್ಧಿಮಾಂದ್ಯಳಾದ, ಕೇವಲ ಮಕ್ಕಳನ್ನು ನೋಡಿಕೊಳ್ಳಲಿಕ್ಕೆ ಮಾತ್ರ ಸಾಧ್ಯವಿರುವ ಸ್ತ್ರೀ, ಅವಳು ಆದರ್ಶ ಸ್ತ್ರೀ ಅಂತ ಅದರಲ್ಲಿ ಬರುತ್ತೆ. ಅಂದರೆ ಭೀತಿಯನ್ನೇ ಉದ್ದೇಶಿಸಿ ವಸ್ತುವನ್ನಾಗಿ ಮಾಡಿಕೊಂಡು ಅದಕ್ಕೆ ಬಹುಜನರು ಒಪ್ಪುವಂತಹ ಒಂದು ಸರಳ ಉಪಾಯವನ್ನು ಕೊಡುತ್ತೆ. ಇದಕ್ಕಿಂತ ಇನ್ನೊಂದೇ ಉದಾಹರಣೆ ಕೊಟ್ಟು ನಾನು ಮಾತು ಮುಗಿಸ್ತದೆ. ಏನು ಅಂದ್ರೆ, ನನಗೆ ಆಶ್ಚರ್ಯವಾಯಿತು. ಚೇತನ್ ಭಗತ್ನ 1 Night at Call Center ಅಂತ ಏನೋ ಒಂದಿದೆ, ಅದರ ಬಗ್ಗೆ ನಾನು ಮಾತಾಡಬೇಕಾಯಿತು. ಪ್ರತಿ ತರಿಸ್ಕೊಂಡಾಗ ನಾನು ಅದರಲ್ಲಿ 72nd ಎಡಿಷನ್ ಅಂತ 2 ವರ್ಷದಲ್ಲಿ 72. ಅದನ್ನ ನಂತರ ಚರ್ಚೆ ಮಾಡಿದೆ ನಾನು. ಅದು ಯಾತಕ್ಕೆ ಅಷ್ಟು ಪಾಪ್ಯುಲರ್ ಆಗಿದೆ? ಅದು ಪಾಪ್ಯುಲರ್ ಆಗಿದೆ ಚೇತನ್ ಭಗತ್. ಆ ಕಾರಣದಿಂದ ಅವನ್ನ ಎಲ್ಲಾ ಸಭೆಗಳು ಕರೀತಾರೆ. ಅದಿರಲಿ. ಯಾತಕ್ಕೆ ಅಂತಂದ್ರೆ, ಈಗ ಇಡೀ ಭಾರತೀಯರಲ್ಲಿ ನಿನ್ನೆಯಿಂದ ನಾವು ನೋಡುತ್ತಿರುವ ಹಾಗೆ, ಅದು ಕಳೆದ 2 ದಿವಸ ನೋಡ್ತಿರುವ, ಅಮೆರಿಕ ನಮ್ಮ ದೇಶೀಯ ಸಂಸ್ಕೃತಿಯನ್ನು ಸಂಪೂರ್ಣವಾಗಿ ಹಾಳು ಮಾಡ್ತಾ ಇದೆ ಅನ್ನುವ ನಮ್ಮೆಲ್ಲರ ಒಂದು ಭೀತಿಯನ್ನು ವಸ್ತುವನ್ನ ಮುಟ್ಕೊಂಡಿದ್ದಾರೆ. ಮತ್ತೆ ಸುಲಭೋಪಾಯವನ್ನು ಕೊಡುತ್ತೆ. ಏನು ಅಂತಂದ್ರೆ, ಕಾರಣವಲ್ಲ, ಅಮೆರಿಕ ಅಂದ್ರೆ ಏನೋ ಗೊತ್ತಿಲ್ಲ, ಭಾರತೀಯರೇ ಬಂದವರಿಗೆ ಎಲ್ಲಾ ಸಮಸ್ಯೆಗಳನ್ನು ಸಾಲ್ವ್ ಮಾಡಬೇಕು, ಕೊನೆಗೆ ಒಂದು ಕೋಳಿ ಬೇಯಿಸುವುದು ಹೇಗೆ ಅನ್ನೋದನ್ನು ಭಾರತೀಯರೇ ಹೇಳಿಕೊಡ್ಬೇಕಾಗುತ್ತೆ ಅಂತ. ಈ ಒಂದು ಕಾರಣಕ್ಕಾಗಿ ಅಂದ್ರೆ ಅಮೆರಿಕಾದ ವಿರುದ್ಧ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿದು ಆ ಮೂಲಕವಾಗಿ ನಮ್ಮಲ್ಲಿರುವ ಭೀತಿಗೆ ಸಾಂತ್ವನೆ ಕೊಡುವಂತಹ ಪ್ರಯತ್ನ ಅದರಲ್ಲಿ ಚೇತನ್ ಭಗತ್ ಮಾಡ್ತಾರೆ. ಇಂಥ ಅನೇಕ ಉದಾಹರಣೆ ಕೊಡಬಹುದು. ಅಂದ್ರೆ ಭೀತಿಯೂ ಒಂದು ಕಾರಣ ಮತ್ತು ಭೀತಿಯ ನಿವಾರಣೆಯ ರೀತಿಯೂ ಕಾರಣ ಅಂತ ನಂಗನ್ಸುತ್ತೆ. ನಮಸ್ಕಾರ.
ಅನಂತಮೂರ್ತಿ ಅವರು. ಈಗ ನನ್ನ ಕೃತಿಗಳನ್ನು ಸಮರ್ಥನೆ ಮಾಡಿಕೊಂಡು ಮಾತಾಡ್ತೇನೆ. ನನಗೆ ಮಹತ್ವ ಅಂತ ಅನಿಸಿದ ಆ ಕಾಲದಲ್ಲಿ ವಿಷಯವನ್ನು ಎತ್ತಕ್ಕೆ ಪ್ರಯತ್ನ ಮಾಡಿದೆ. ಭಾರತಪುರ ಮೊದಲು ಬಂತು, ಆಮೇಲೆ ದಾಖಲೆ. ಭೈರಪ್ಪನವರು ನಾನು ಆ ದಿನಗಳಲ್ಲಿ ಮುಕ್ತವಾಗಿ ಚರ್ಚೆ ಮಾಡ್ತಾ ಇದ್ದೆ. ನಾನು ಭೈರಪ್ಪನವರನ್ನ ಇವರು ಡಿಬೇಟರ್ ಹಂಗೆ ಬರೀತಾರೆ ಅಂತ ಮೊದಲು ಹೇಳಿದೆ. ಡಿಬೇಟರ್ ಹಂಗೆ ಮಾತಾಡ್ತಾರೆ, ಆಕರ್ಷಕವಾಗಿ ಮಾತಾಡ್ತಾರೆ. ಆಮೇಲೆ ಡಿಬೇಟರ್ ನಮ್ಮ ಮನಸ್ಸಿಗೆ ಅಪ್ಯಾಯಮಾನವಾಗುವ ಹಂಗೆ. ನಾನು ಭಾರತೀಪುರ ಬರೀತಾ ಇದ್ದಾಗ ಅವನು ಅಸ್ಪೃಶ್ಯರು ದೇವಸ್ಥಾನಕ್ಕೆ ಹೋಗಬಾರದು ಅನ್ನೋರ ವಿರುದ್ಧ ದಂಡಿದ್ದಿರ್ತಾನೆ. ಅವನಿಗೊಂದ್ಸರಿ ಒಂದು ಕಾಗದ ಬರೋದು. ಆ ಕಾಗದ ಏನಪ್ಪ ಅಂದ್ರೆ, ಅವನ ಮನೆಯಲ್ಲಿ ಒಬ್ಬ ಅಧಿಕಾರಿ ಇರ್ತಾನೆ. ಆ ಅಧಿಕಾರಿಗೂ ಅವನ ತಾಯಿಗೂ ಬಹಳ ಸ್ನೇಹ ಇರುತ್ತೆ. ನೀನು ಹುಟ್ಟಿದ್ದು ಆ ಅಧಿಕಾರಿಯಿಂದ, ನೀನು ನಿನ್ನ ಅಪ್ಪನ ಮಗನಲ್ಲ ಅಂತ ಒಂದು ಕಾಗದ ಬಂದಾಗ ಜಗನ್ನಾಥ ತೀವ್ರವಾದ ಸಂಕಟಕ್ಕೆ ಒಳಗಾದಾಗ ಅವನು ಕೇಳ್ತಾನೆ, ಗರ್ಭಗುಡಿಯ ಒಳಗೆ ವಲಯರು ಹೋಗಬಾರದು ಅನ್ನೋದ್ರ ವಿರುದ್ಧ ನಾನು ದಂಡೆತ್ತಿದ್ದೀನಿ. ಆದರೆ ನಾನು ಯಾರಿಗೆ ಹುಟ್ಟಿದೆ ಅನ್ನೋದು ನನಗೆ ಯಾಕೆ ಮುಖ್ಯ ಅಂತ ಕೇಳ್ತಾರೆ. ಆ ಕೇಳಿಕೊಳ್ಳುವ ಸಾಧ್ಯತೆ ನನಗಿದೆ. ಅಂಥದ್ದು ಪ್ರಶ್ನೆನೂ ಕೇಳ್ಕೊಳ್ಳೋ ಸಾಧ್ಯತೆ ಇದೆ. ಮತ್ತು ಅಂಥ ಪ್ರಶ್ನೆಯನ್ನ ಬಂದಾಗ ನಿನ್ನ ಮನಸ್ಸು ಗೊಂದಲಗೊಂಡರೆ ನೀನಿನ್ನೂ ನೀನು ನಿಶ್ಚಯಿಸಿದ ಕಾರ್ಯಕ್ಕೆ ಯೋಗ್ಯನಾಗಿ ಉಳಿದಿಲ್ಲ. ನೀನು ಇನ್ನೊಂದು ಮಜಲೊಂದು ಆಗಬೇಕಾದ್ರೆ ನಾನು ಯಾರಿಗೆ ಹುಟ್ಟಿದೆ ಅನ್ನೋದೇ ಅಷ್ಟು ಮುಖ್ಯವಲ್ಲದ ಒಂದು ಪ್ರಶ್ನೆ ಆಗುತ್ತೆ. ಅದಾಗಿದೆ ಬಸವಂತವರಿಗೆ. ಯಾರಿಗೆ ಹುಟ್ಟಿದೆ, ಯಾರಿಗೆ ಮಾಡಿ, ಅದೇ ಅಪ್ರಸ್ತುತವಾದಾಗ ಜಾತಿಪರ ಪ್ರಯತ್ನ ಹೋಗುತ್ತೆ. ಆದ್ರಿಂದ ನನ್ನ ಬರವಣಿಗೆ ಯಾವ ರೀತಿಯಿಂದಲೂ ವಂಚಿಸಕ್ಕೆ ಬರೆದಿರೋದಲ್ಲ. ನಾನು ಯಾವಾಗ ಬರೆಯೋದಾದರೂ ನನಗೆ ನಾನೇ ಕಷ್ಟವಾದ ಪ್ರಶ್ನೆಗಳನ್ನು ಕೇಳ್ತೀನಿ ಮತ್ತು ಅದು ಪ್ರಿಯವಾಗಬೇಕು ಅಂತಲೂ ನಾನು ಬಯಸ್ತೇನೆ. ಅಂದರೆ ಪ್ರಿಯವಾಗಬೇಕು ಅಂತ ಬಯಸ್ತೇನೆ. ಚಂಪಾ ಅದನ್ನು ಗಮನಿಸಬೇಕು ಅಂತ ನಾನು ಕೇಳ್ತೇನೆ. ಯಾಕಂದ್ರೆ ಚಂಪಾ ಒಂದು ಒಳ್ಳೆಯ ಮನಸ್ಸು, ಆದರೆ ಬೇಕು ಅಂತಲೇ ಮಾಡ್ತಾರೆ ಈ ಕೆಲಸ. ಥ್ಯಾಂಕ್ ಯು ಸರ್. ನಮ್ಮ ಬಹಳ ಪ್ರಿಯ ಹಿರಿಯರು ಆದಂತ ಅವರ ನನಗೊಂದು ವಿನಂತಿ ಮಾಡಿಕೊಂಡ್ರು, ಅದನ್ನು ಸಹಾನುಭೂತಿಯಿಂದ ಪರಿಶೀಲಿಸಲಾಗುವುದು. ಟಿ.ಪಿ. ಅಶೋಕ್ ಅವರಿಗೆ ನನ್ನ ಪ್ರಶ್ನೆ ಇದೆ. ಕಳೆದ 1 ಗಂಟೆಯಿಂದ ನಡೆದ ಚರ್ಚೆಯಲ್ಲಿ ಜನಪ್ರಿಯ ಸಾಹಿತ್ಯ ಅಂದರೆ ಕೇವಲ ಭೈರಪ್ಪನವರ ಸಾಹಿತ್ಯವೇ ಅನ್ನುವ ರೀತಿಯಲ್ಲಿ ನೀವೆಲ್ಲರೂ ಚರ್ಚೆಯನ್ನ ಮಾಡ್ತಾ ಇದ್ದೀರಿ. ಜನಪ್ರಿಯ ಸಾಹಿತ್ಯದ ಇತರ ನಿಲುವುಗಳು, ಒಲವುಗಳು ಇದರಲ್ಲಿ ಶಾನ್ಭಾಗರನ್ನು ಬಿಟ್ಟು ನಿಮ್ಮ 3 ಮಂದಿಯ ಚರ್ಚೆಯ ಆಶಯ ನೇರವಾಗಿ ಭೈರಪ್ಪನವರ ಕಾದಂಬರಿಗಳ ಬಗ್ಗೆನೇ ಇರೋದ್ರಿಂದ ಭೈರಪ್ಪನವರ ಕಾದಂಬರಿಗಳ ನೋಡುವ ನಿಮ್ಮ ದೃಷ್ಟಿಕೋನದಲ್ಲಿಯೂ ಕೂಡ ಬದಲಾವಣೆ ಆಗಬೇಕು ಅನ್ನೋದನ್ನು ನೀವು ಒಪ್ಪುತ್ತೀರಾ? ಅಲ್ಲ, ಒಂದು ಕೃತಿಯನ್ನ ನಾವು ಮತ್ತೆ ಓದಬೇಕು ಮತ್ತೆ ಮರು ಮೌಲ್ಯಮಾಪನ ಮಾಡಬೇಕು ಅನ್ನುವ ನಿಮ್ಮ ಸೂಚನೆಯನ್ನು ನಾನು ಮಾನ್ಯ ಮಾಡ್ತೀನಿ. ಇಲ್ಲಿ ಪ್ರಾಯಶಃ ಭೈರಪ್ಪನವ್ರ ಬಗ್ಗೆ ಹೆಚ್ಚು ಯಾಕೆ ಚರ್ಚೆ ಆಗಿದೆ ಅಂದ್ರೆ, ಕನ್ನಡ ವಿಮರ್ಶೆನಲ್ಲಿ ಈ ಜನಪ್ರಿಯ ಸಾಹಿತ್ಯದ ಬಗ್ಗೆ ಬರೆದಿರುವ ಹೆಚ್ಚಿನ ಲೇಖನಗಳಲ್ಲಿ ಆ ಪ್ರಸ್ತಾಪ ಬಂದಿರೋದ್ರಿಂದ ಅದು ಆನುಷಂಗಿಕ ಅಂತಷ್ಟೇ, ಇನ್ನೇನು ಅದಕ್ಕೆ ಫಂಡಮೆಂಟಲಿಸ್ಟ್ ಅನ್ನೋದನ್ನ ನೋಡೋದನ್ನ ಬಿಟ್ಟು ಸಾಹಿತ್ಯ ಅಂತ ಒಬ್ಬರು ನೋಡ್ರಲ್ಲ. ಇಲ್ಲ, ಇದೆ, ಅದನ್ನ ಬೇರೆ ಬೇರೆ ರೀತಿ ನೋಡಿದ್ದಾರೆ. ಎಲ್ಲಾ ಕೃತಿಗಳನ್ನ ನೀವು ನೋಡಿದಾಗ ಕೆಲವೇ 1-2 ಕೃತಿಗಳನ್ನ ಮೇಡಮ್ ಅವರು ಆ 2 ಕೃತಿಗಳನ್ನ ಇಟ್ಟುಕೊಂಡು ಆ 2 ಕೃತಿಗಳು ಕೂಡ ಸಮಾಜದ ಮೇಲೆ ಮಾಡಿದ ಪರಿಣಾಮ ಅನೇಕ ಉತ್ತಮವಾದಂತಹ ಅಂಶಗಳು ಅದರಲ್ಲಿವೆ. ಒಂದು ನಿಮ್ಮ ದೃಷ್ಟಿಕೋನದಿಂದನೇ ಯಾಕೆ ಅಡಿತೀರಾ ಕೃತಿಗಳನ್ನ? ಒಂದ್ ನಿಮಿಷ. ಇದುವರೆಗೆ ಅವರು ಪಡೆದಿರುವಂತ ಜನಪ್ರಿಯತೆಯ ಅಂತಿಮ ಪರಿಣಾಮವೇನೋ ಅನ್ನುವ ಹಾಗೆ ಈ ಕೃತಿಗಳು ಬರ್ತಿವೆ. ನೀವು ಹೇಳಿದ ಹಾಗೆ ಭೈರಪ್ಪನವರು ಬರೆದಿರೋ ಇತರ ಹಿಂದಿನ ಯಾವ ಕೃತಿಗಳನ್ನು ನಾನು ಈ ಗುಂಪಿಗೆ ತಂದು ಇಲ್ಲಿ ಚರ್ಚೆ ಮಾಡಲಿಲ್ಲ. ಇದನ್ನ ಯಾಕೆ ಇಲ್ಲಿ ಪ್ರಸ್ತಾಪ ಮಾಡಿದೆ ಅಂತ ಹೇಳಿದ್ರೆ, ಜನಪ್ರಿಯತೆ ಪುಸ್ತಕ ಮುದ್ರಣವಾಗುವ ಸಂಖ್ಯೆಯಿಂದಲೋ ಓದುಗರಿಂದಲೋ ನಿರ್ಧಾರವಾಗತ್ತಾ, ಮತ್ತು ಅದು ಸಾಂಸ್ಕೃತಿಕವಾಗಿ ಅದು ಬಿತ್ತುತ್ತಾ ಇರುವಂತ ಮೌಲ್ಯ ಏನು ಅನ್ನೋ ಪ್ರಶ್ನೆಗಳನ್ನ ನಾವು ಕೇಳ್ಕೊಳ್ತಾ, ಅದಕ್ಕೆ ಅಶೋಕ್ ಹೇಳಿದಾಗ ಆನುಷಂಗಿಕವಾಗಿ ಅವೆರಡು ಕೃತಿಗಳನ್ನು ಪ್ರಸ್ತಾಪ ಮಾಡಿದ್ಬಷ್ಟೇ ಹೊರತು ಭೈರಪ್ಪನವರನ್ನ ತಂದು ಇಲ್ಲಿ ಛಿದ್ರ ಮಾಡಬೇಕು ಅನ್ನೋದು ಅದರ ಉದ್ದೇಶ ಅಲ್ಲ. ನೀವು ಭಾವುಕವಾಗಿ ಅದನ್ನ ನೋಡಿದ, ನೀವು ಕೂಡ ನಾವು ಹೇಳಿದ ಮಾತುಗಳನ್ನ ಇನ್ನೊಮ್ಮೆ ಮನಸ್ಸಿನಲ್ಲಿ ಪರಿಶೀಲನೆ ಮಾಡಿ ನೋಡಿ ದಯವಿಟ್ಟು, ಆವಾಗ ಆ ಮಾತು ಹೆಚ್ಚು ಸ್ಪಷ್ಟವಾಗುತ್ತೆ ಅಂತ ಅನ್ಸುತ್ತೆ. 50 ವರ್ಷಗಳಿಂದ ಕಾದಂಬರಿಯನ್ನು ಓದ್ತಾ ಬಂದ ನಾನು ಭಾವುಕತೆಯಿಂದ ಯಾವ ಮಾತುಗಳನ್ನು ಹೇಳ್ತಾ ಇಲ್ಲ.
ಆದ್ರೆ ನೀವು ಹೇಳಿದಂತೆ ಈ ಎರಡೂ ಕಾದಂಬರಿಗಳು ಸಮಾಜದ ಮೇಲೆ ಯಾವ ದುಷ್ಪರಿಣಾಮಗಳನ್ನು ಮಾಡಿವೆ, ಎಲ್ಲಿಯಾದ್ರೂ ಗಲಭೆಗಳು ಆಗಿವೆಯಾ ಆ ಕಾದಂಬರಿಗಳ ಆಧಾರದ ಮೇಲಿಂದ? ಕಾದಂಬರಿಗಳಿಂದಲೇ ಅವು ಆಗಿವೆ ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿ ಒಂದು ಕೋಮು ಗಲಭೆ ಹೊತ್ತಿ ಉರಿತಾ ಇರಬೇಕಾದ್ರೆ ಅದೇ ತರಹದ ವಿಚಾರಗಳನ್ನ ಪ್ರಚೋದನೆ ಮಾಡುವಂತ ಒಂದು ಕೃತಿ ಹೊರಗೆ ಬಂದು ಅದು ಪುನಃ ಪುನಃ ಮುದ್ರಿತವಾಗಿ ಜನರನ್ನ ಬೇಗ ಬೇಗ ತಲುಪುವಂತ ಅಥವಾ ತಲುಪಿಸುವಂತ ವ್ಯವಸ್ಥಿತವಾದ ಒಂದು ಕ್ರಮ ಒಂದು ನಡೀತಾ ಇದ್ರೆ ಅದು ನಿಜವಾಗಿ ಈಗಾಗಲೇ ಇರುವಂತಹ ಹೊತ್ತಿ ಉರಿಯುತ್ತಿರುವ ಸಮಾಜವನ್ನ ಇನ್ನಷ್ಟು ಉರಿಸುತ್ತೆ. ನಾನು ಇದೊಂದನ್ನು ಉದಾಹರಣೆ ಹೇಳಿರ್ತಾ ಅವರೇ ಅದನ್ನ ಮಾಡಿದ್ರು ಅಂತ ನಾನು ಹೇಳ್ತಾ ಇಲ್ಲ. ನೀವು ಆಲೋಚನೆ ಅಲ್ಲ ಸರ್, ಇದು ಪ್ರೂಫ್ ಏನ್ ಕೊಡಕ್ಕಾಗತ್ತೆ? ಹೇಗ್ ಕೊಡಕ್ಕಾಗತ್ತೆ? ನಾನು ನೋಡಿದ್ದೀನಿ, ನಾನೇ ನೋಡಿದ್ದೀನಿ ಅದನ್ನ. ನಿಮ್ಮ ಅಭಿಪ್ರಾಯ ಹೇಳಿದ್ರಿ ಪ್ಲೀಸ್. ಒಂದೇ ಮಾತು, ಪ್ರೂಫ್ ಬೇಕು ಅಂದ್ರು ಒಂದು ನಾನು ಪ್ರೂಫ್ ಕೊಡ್ತಾ ಇದ್ದೀನಿ. ನಾನು ಭೈರಪ್ಪನವರ ಎಲ್ಲಾ ಕಾದಂಬರಿಗಳನ್ನು ಪ್ರತಿ ಶಬ್ದವನ್ನು ಓದಿದ್ದೇನೆ. ಆವರಣ ಹೊರಬಂದು ಅದರ ಬಗ್ಗೆ ಸೆಮಿನಾರ್ ನಡೆದಾಗ ಮಾತಾಡ್ತಾ ಇದ್ದು ಹೊರಗಡೆ ಬಂದ ಒಬ್ಬರನ್ನ ಕೇಳಿದ್ರು, ಅದು ಸ್ವಲ್ಪ ಗುಟ್ಟಾಗಿ ಕರೆದು, ಆವರಣ ಕೊಂಡ್ಕೊಂಡಿದ್ದೀರೇನು? ಇಲ್ಲ, ಕೊಂಡ್ಕೋಬೇಕು ಅಂತಿದೆ. ಆದಷ್ಟು ಬೇಗ ಕೊಂಡ್ಕೊಂಡ್ಬಿಡಿ, ಬ್ಯಾನ್ ಮಾಡಿಬಿಡ್ತಾರೆ ಅದನ್ನ. ಆಯ್ತು, ಸರಿಯೇ, ನಾನು ಕೊಂಡ್ಕೊಂಡೆ. ಆಮೇಲೆ ಯಾವಾಗಲೂ ಕೊಂಡ್ಕೊಳ್ಳೋ ಹಾಗೆ. ಮತ್ತೊಬ್ಬರು ನನ್ನ ಸ್ನೇಹಿತರು ಕೇಳಿದ್ರು, ಈ ರೀತಿ ನಿಮಗೂ ಸಂದೇಶ ಬಂತ, ಬ್ಯಾನ್ ಮಾಡ್ತಾರಂತಲ್ಲ. ಅಂದ್ರೆ ಈ ರೀತಿ ಬ್ಯಾನ್ ಮಾಡ್ತಾರೆ ಅನ್ನೋ ಹೆದರಿಕೆಯನ್ನ ಅದು ಎಲ್ಲರೂ ಕೊಂಡುಕೊಳ್ಳೇಬೇಕಾದದ್ದು ಅಂತಂದ್ರೆ, ಅದಕ್ಕಿಂತ ಹೆಚ್ಚಾಗಿ ಬೇಕಾದ್ರೆ ಶಾಲೆಯ ಹೆಸರು ಹೇಳ್ತೇನೆ ನಾನು. ಒಂದು ಶಾಲೆಯಲ್ಲಿ ನಿಮ್ಮ ಮಾತೃಭೂಮಿಯನ್ನು ನೀವು ಪ್ರೀತಿಸುವವರಾದರೆ ನೀವು ಸ್ವತಂತ್ರರಾಗಬೇಕಾದರೆ ಈ ಆವರಣವನ್ನು ಓದಿ ಅದರಂತೆ ನಡೆಯಿರಿ ಅನ್ನೋ ಸಂದೇಶದೊಡನೆ ಸಂದೇಶ ಅಲ್ಲ. ಒಂದ್ ನಿಮಿಷ ತಾಳಿ ದಯವಿಟ್ಟು. ನಾನು ಭೈರಪ್ಪನವರನ್ನು ಗೌರವಿಸ್ತೀನಿ, ಅವರ ಎಲ್ಲಾ ಕಾದಂಬರಿಯನ್ನು ಓದಿದ್ದೀನಿ, ಬರೆದಿದ್ದೀನಿ. ಇದರಿಂದ ಬೇಜವಾಬ್ದಾರಿನ ಹೇಳ್ತಾ ಇಲ್ಲ ನಾನು. ಅಂದರೆ ಒಂದು ಕೃತಿ ಜನಪ್ರಿಯವಾಗುವುದಕ್ಕೆ ಕೇವಲ ಅದರ ಸಾಹಿತ್ಯಿಕತೆಯೂ ಅಲ್ಲ, ಅಥವಾ ಕೇವಲ ಅದರ ಐಡಿಯಾಲಜಿಯೂ ಮಾತ್ರ ಆಗಿರುವುದಿಲ್ಲ. ಅದನ್ನು ಸುತ್ತುವರಿದಿರುವ ಯಾವ ಒಂದು ಜನಸಮೂಹ ಇದೆ, ಆ ಜನಸಮೂಹದ ಭೀತಿ ಮತ್ತೆ ಕೋಪ ಏನಿರುತ್ತೆ ಅದು ಕಾರಣವಾಗುತ್ತೆ ಅಂತ ಒಂದು ವೈಚಾರಿಕ ನೆಲೆಯಲ್ಲಿ ನಾವು ಮಂಡಿಸ್ತಾ ಇದ್ದೀವಿ ಅಷ್ಟೇನೆ. ಇದು ಭೈರಪ್ಪನವರನ್ನ ಆಕ್ರಮಣ ಅಲ್ಲ. ಚರ್ಚೆ ಒಳ್ಳೆ ವಾರಮಪ್ಪ ಆಗ್ತಾ ಇರುವಾಗಲೇ ಈ ಗೋಷ್ಠಿಯನ್ನ ನಿಲ್ಲಿಸ್ತಾ ಇರೋದಕ್ಕೆ ನನಗೆ ಬಹಳ ವಿಷಾದ ಇದೆ. ಈ ಗೋಷ್ಠಿಯನ್ನ ಇಷ್ಟು ಅರ್ಥಪೂರ್ಣವಾಗಿಸಿದ ಎಲ್ಲರನ್ನೂ ವಂದಿಸಿ ಈ ಗೋಷ್ಠಿಯನ್ನು ನಾನು ಮುಗಿಸ್ತೇನೆ.